ನಮಸ್ಕಾರ. ದೃಶಾ ಜೊತೆ ಮಾತುಕತೆ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನಾಳೆ ನಮ್ಮ ವಿಶೇಷವಾಗಿ ಮೈಸೂರಿನ ಜನರು ಮತ್ತೆ ಈ ಕಡೆ ಬೆಂಗಳೂರು, ಚಾಮರಾಜನಗರ ಈ ಕಡೆ ಎಲ್ಲ ಒಂದು ಹಬ್ಬದ ರೀತಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ವಿಶೇಷತೆ ಏನಂತಂದ್ರೆ ನಾಳೆ ದಿನ ತಾಯಿ ಚಾಮುಂಡೇಶ್ವರಿಯ ವರ್ಧಂತಿ ಅಂತ ಮಾಡ್ತೀವಿ. ಅಂದ್ರೆ ದೇವಿಯ ಹುಟ್ಟು ಹಬ್ಬ ಅಂತ ತುಂಬಾ ವಿಜೃಂಭಣೆಯಿಂದ ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇವತ್ತಿನ ವಿಶೇಷವಾಗಿ ಚಾಮುಂಡೇಶ್ವರಿ ತಾಯಿಯ ಬಗ್ಗೆ ನಮ್ಮ ಇವತ್ತೊಂದು ಮಾತುಕತೆಯನ್ನ ನಡೆಸೋಣ ಅಂತ ಹೇಳಿ. ಸೊ ನಮ್ಮ ನಂಬಿಕೆ ಏನಂತಂದ್ರೆ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನ ಸಂಹಾರ ಮಾಡಿ ಇಲ್ಲಿ ಬಂದು ನೆಲೆಸಿದಾಳೆ ಅಂತ ಹೇಳಿ ನಮ್ಮ ಒಂದು ನಂಬಿಕೆ ಇರುವಂತದ್ದು. ಸೊ ತಾಯಿ ಚಾಮುಂಡೇಶ್ವರಿ ಬಗ್ಗೆ ನಾವಿನ್ನ ಏನೇನ್ ತಿಳ್ಕೊಳ್ಬಹುದು? ನಮ್ಮ ಚಾಮುಂಡಿ ಬೆಟ್ಟ ಅದ್ರ ಬಗ್ಗೆ ಏನಾದ್ರು ತಿಳ್ಕೊಳ್ಳಿಕ್ಕೆ ಹೊಸದಾಗಿ ಇದ್ರೆ ದಯವಿಟ್ಟು ತಿಳಿಸ್ಕೊಡ್ಬೇಕು. ಓಕೆ, ಅದೇ ನಮ್ಮ ಮೈಸೂರಿನ ಅಧಿದೇವತೆ ಚಾಮುಂಡೇಶ್ವರಿ. ಮೊದಲನೇದು ಹಿಸ್ಟ್ರಿ ಪ್ರಕಾರ ಮುಂಚೆ ಇದು ಚಾಮುಂಡಿ ಬೆಟ್ಟ ಅಂತ ಇರ್ಲಿಲ್ಲ, ಮಹಾಬಲೇಶ್ವರನ ಬೆಟ್ಟ ಅಂತ, ಮಹಾಬಲಗಿರಿ ಅಂತ. ಅಲ್ಲಿ ಮಹಾಬಲೇಶ್ವರನ ದೇವಸ್ಥಾನನೂ ಇದೆ. ಮೈಸೂರಿನ ಜನಕ್ಕೆ ಸಾಮಾನ್ಯ ಗೊತ್ತಿದೆ, ಅದು ಮಹಾಬಲೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ ಅಲ್ಲಿ ಅಂತ. ಬಟ್ ಫುಲ್ ಬೆಟ್ಟಕ್ಕೂ ಮಹಾಬಲಗಿರಿ ಅಂತ ಕರೀತಿದ್ರು. ಆಮೇಲೆ ಇದು ಚಾಮುಂಡಿ ತಾಯಿಯ ಫೇಮಸ್ ಆಗಿದ್ದು ಅಂತ ಹೇಳ್ತಾರೆ, ಆಯ್ತಾ. ಅದಕ್ಕೆ ಅಲ್ಲಿ ನಂದಿನೂ ಇರೋದು. ಆ ಮೆಟ್ಟಲಿಂದ ಹೋದ್ರೆ, ಮೆಟ್ಲ ಕಡೆ ಹೋದ್ರೆ ನಂದಿ, ಮೈಸೂರಿನ ಚಾಮುಂಡಿ ಬೆಟ್ಟದ ನಂದಿ ಎಲ್ರಿಗೂ ಗೊತ್ತಿದೆ. ಚಾಮುಂಡಿ ತಾಯಿಯ ವಾಹನ ಅಲ್ಲ ನಂದಿ, ಈಶ್ವರನ ವಾಹನ. ಬಟ್ ಆ ಮಹಾಬಲೇಶ್ವರನ ಇದಕ್ಕೋಸ್ಕರ. ಆಮೇಲೆ ಇನ್ನೊಂದು, ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಕಲ್ಲುಗಳು ಜಾಸ್ತಿ. ಆ ತರ ಈ ಒಂದು ಏಕಶಿಲೆ ಅಷ್ಟು ದೊಡ್ಡದು ಸಿಕ್ಕಿದ್ರಿಂದ ಅಲ್ಲಿ ನಂದಿಯನ್ನ ಕೆತ್ತಿದ್ರು. ಅಷ್ಟು ದೊಡ್ಡ ಬೃಹದಾಕಾರದ ನಂದಿಯನ್ನ ಕೆತ್ತಲಿಕ್ಕೆ ಸಾಧ್ಯ ಆಯ್ತು. ಸೊ ಇದು ಅಲ್ಲಿನ ಜಿಯೋಗ್ರಫಿ, ಹಿಸ್ಟ್ರಿ ಅದೇ ಹಾಗೆ ನಂಬ್ತಾರೆ. ಮಹಾಬಲಗಿರಿ ಅಂತ ಇದ್ದಿದ್ದು ನಂತರದಲ್ಲಿ ಚಾಮುಂಡಿ ಬೆಟ್ಟ ಅಂತ ಸಾಮಾನ್ಯವಾಗಿ ಕಾಮನ್ ಆಗಿ ಎಲ್ರು ಇದ್ ಮಾಡ್ತೀವಿ. ಇದು ನಮ್ಮ ಮೈಸೂರಿನ ರಾಜರು ತುಂಬಾ ಕಾಲದಿಂದ ಅವರ ಪರಂಪರೆಯಲ್ಲಿ ದೇವಿಗೆ ಮನೆ ದೇವರು, ಅವರ ಕುಲದೇವತೆಯಾಗಿ ನಡ್ಸ್ಕೊಂಡ್ ಬಂದ್ರು. ನಮ್ಮ ದಸರಾ ಫೇಮಸ್, ವರ್ಲ್ಡ್ ಫೇಮಸ್ ದಸರಾ. ಮುಂಚೆ ರಾಜರು ಕುತ್ಕೊಂಡು ಹೋಗ್ತಿದ್ರಂತೆ ಅಂಬಾರಿ ಮೇಲೆ. ಈಗ ರಾಜರ ಜೊತೆಗೆ ತಾಯಿ, ಈಗ ಬರೀ ತಾಯಿ ಚಾಮುಂಡೇಶ್ವರಿ ಮಾತ್ರ. ರಾಜರ ಆಳ್ವಿಕೆ ಹೋದ್ಮೇಲೆ ಬರೀ ಚಾಮುಂಡೇಶ್ವರಿಯನ್ನ ಕೂರಿಸಿ ಈಗ ದಸರಾ ಅಂಬಾರಿ ಮೆರವಣಿಗೆ ನಡೆಯುತ್ತೆ. ಬಟ್ ಒಂದು ನಮ್ಮ ಬೇರೆ ವಿಚಾರ ಅಂದ್ರೆ, ನಾನು ಹೇಳೋ ವಿಚಾರ ಪುರಾಣ ಆತರ ಬಂದ್ರೆ, ಇಲ್ಲಿರೋದು ಚಾಮುಂಡೇಶ್ವರಿಯ ಅಥವಾ ಚಾಮುಂಡ ಫಸ್ಟ್ ಹೆಸರು ಏನಕ್ಕೆ ಬಂದಿದ್ದು ಅಂದ್ರೆ, ಚಂಡ ಮತ್ತೆ ಮುಂಡ ಅಂತ ಇಬ್ರು ರಾಕ್ಷಸರನ್ನ ಕೊಂದಿದ್ದಕ್ಕೆ ಚಾಮುಂಡೇಶ್ವರಿ ಅಂತ ಹೆಸರು ಬಂದಿದ್ದು. ಇಲ್ಲಿರೋದು ಚಾಮುಂಡೇಶ್ವರಿ ಅಲ್ಲ, ಅದು ಇನ್ನೂ ಉಗ್ರ ಸ್ವರೂಪವಾಗಿದೆ. ನಿಮ್ಗೆ ಇಂಟರ್ನೆಟ್ ಅಲ್ಲಿ ಅದು ಫೋಟೋ ಸಿಗುತ್ತೆ ನೋಡಿ. ತುಂಬಾನೇ ಉಗ್ರ ಸ್ವರೂಪ. ತಲೆಯಲ್ಲಿ ಹಿಂಗೆ ಬೆಂಕಿ, ಕೂದಲು ಜಾಗದಲ್ಲಿ ಬೆಂಕಿ ಇದೆ, ತುಂಬಾ ಉಗ್ರವಾಗಿದೆ. ಆ ರಾಕ್ಷಸನ ಕೊಂದಿದ್ದಿದೆ. ಐ ಥಿಂಕ್ ಒಡಿಶಾದಲ್ಲೆಲ್ಲ ವಿಗ್ರಹ ಇದೆ, ಒಂದು ದೇವರು ಇದೆ ಚಾಮುಂಡ ಆ ಸ್ವರೂಪದಲ್ಲಿ. ಇಲ್ಲಿರೋದು ಐ ಥಿಂಕ್ ಭುವನೇಶ್ವರಿ, ಅಂದ್ರೆ ಶಾಂತ ಸ್ವರೂಪ, ಉಗ್ರ ಸ್ವರೂಪ ಅಲ್ಲ. ಚಾಮುಂಡೇಶ್ವರಿ ಶಾಂತ ಸ್ವರೂಪ, ಭುವನೇಶ್ವರಿ ಅಂತ ಹೇಳ್ಬೋದು, ಎಲ್ಲ ಒಂದೇನೆ ದೇವರು. ಸೊ ಮಹಿಷಾಸುರ ಮರ್ದಿನಿ ಅಂತ ನೀವ್ ಹೇಳಿದ್ರಲ್ಲ, ಸೊ ಮಹಿಷನ ಕೊಲ್ಲಕ್ಕೆ ದೇವಿ ಹಲವಾರು ರಾಕ್ಷಸನ ಕೊಲ್ತಿದ್ದಾರೆ. ಮಹಿಷಾಸುರ ಅಷ್ಟೇ ಅಲ್ಲ, ರಕ್ತ ಬೀಜಾಸುರ, ಈ ಚಂಡಮುಂಡ, ಇವ್ರನ್ನ ಒನ್ ಟೈಮ್ ಕೊಲ್ತಾರೆ. ಮತ್ತೆ ಶುಂಭ ನಿಶುಂಭ ಅಂತ ಬರ್ತಾರೆ ಅವರು. ಹೀಗೆ ಹಲವಾರು ರಾಕ್ಷಸನ್ ಕೊಂದಿರೋದು. ಸೊ ಪುರಾಣದ ಪ್ರಕಾರ ಈ ಮಹಿಷಾಸುರ ಏನಂದ್ರೆ, ಒಬ್ಬ ಸ್ವಲ್ಪ ನನಗೆ ಸರಿಯಾಗಿ ಜ್ಞಾಪಕ ಬರ್ತಿಲ್ಲ, ನನ್ ಜ್ಞಾಪಕ ಬಂದಷ್ಟು ಹೇಳ್ತೀನಿ. ಒಬ್ಬ ಋಷಿ ಒಂದ್ ಕಡೆ ತಪಸ್ಸು ಮಾಡ್ತಿದ್ರಂತೆ. ಅಲ್ಲೊಬ್ಳು ಕನ್ಯೆ ಬಂದು ಅವ್ರಿಗೆ ತೊಂದರೆ ಕೊಡ್ತಿದ್ಲಂತೆ. ಆ ಗಂಧರ್ವ ಕನ್ಯೆನ ಯಾರು, ಅವಳಿಗೆ ಅಂದ್ರೆ ಗಂಧರ್ವ ವಿದ್ಯೆ ಎಲ್ಲ ಗೊತ್ತಿತ್ತು. ಅವಳು ತೊಂದರೆ ಕೊಡೋದು. ಅವ್ರು ಋಷಿ ಯಾರು ಆ ಕಡೆ ಈ ಕಡೆ ನೋಡಿದ್ರೆ ಅವಳು ಎಮ್ಮೆ ಆಗಿ ಚೇಂಜ್ ಆಗ್ಬಿಡೋಳಂತ. ಸೊ
ಇವರು ಒಂದೆರಡು ಸರಿ ಹೀಗೆ ತೊಂದರೆ ಮಾಡಿ, ಅಂದ್ರೆ ಅವಳು ನೋಡ್ದಾಗ ಎಮ್ಮೆ ಆಗಿದ್ರಲ್ಲ, ಗೊತ್ತಾಯ್ತು ಇವಳೆ ಎಮ್ಮೆ ಆಗಿದ್ ಮಾಡ್ತಿರೋದು ಅಂತ ಹೇಳಿ, ನೀನ್ ಹಾಗೆ ಎಮ್ಮೆ ಆಗಿದ್ಬಿಡು ಅಂತ ಅವಳಿಗೆ ಶಾಪ ಕೊಟ್ಟು. ಹ್ಮ್ ಸೊ ಆ ಎಮ್ಮೆ, ಅವಳು ಎಮ್ಮೆ ಪರ್ಮನೆಂಟ್ ಆಗಿ ಎಮ್ಮೆ ಆಗ್ಬಿಟ್ಲು. ಅಲ್ಲಿ ಇದ್ ಮಾಡಿ ಓಡಾಡ್ತಾ, ಅಂದ್ರೆ ಎಮ್ಮೆ ಆಗಿ ಸುತ್ತುತ್ತಾ ಒಮ್ಮೆ ನರ್ಮದಾ ನದಿ ತೀರದಲ್ಲಿ ಬರುತ್ತೆ ಎಮ್ಮೆ. ಅಲ್ಲಿ ಇನ್ನೊಬ್ಬ ಋಷಿ, ಅವ್ರ ಹೆಸರಿದೆ ನನಗೆ ಸಡನ್ ಆಗಿ ಬರ್ತಿಲ್ಲ, ಇನ್ನೊಬ್ಬ ಋಷಿ ಅಲ್ಲಿ ಸ್ನಾನ ಮಾಡ್ತಿದ್ರಂತೆ. ಹ್ಮ್ ಅವಾಗ ನದಿಯಲ್ಲಿ ಅವರ ಇದು ತೇಲಿ ಹೋಯ್ತು, ವೀರ್ಯ ತೇಲಿ ಹೋಯ್ತಂತೆ, ಅವರ ರೇತಸ್ಸು ಅಂತಾರೆ. ಹ್ಮ್ ಅದು ತೇಲ್ಕೊಂಡು ಹೋಗ್ತಿದ್ದನ್ನ ಎಮ್ಮೆ ನೀರು ಕುಡಿಯೋದ್ರ ಜೊತೆಗೆ ಅದನ್ನು ಕುಡಿತಂತೆ. ಹ್ಮ್ ಆ ಕುಡ್ದಾಗ ಆ ಎಮ್ಮೆಯ ಗರ್ಭದಲ್ಲಿ ಹ್ಮ್ ಆ ರೇತಸ್ಸಿನ ಪ್ರಭಾವದಿಂದ ಒಬ್ಬ ಹುಟ್ಟುತ್ತಾನೆ, ಅವನೇ ಮಹಿಷಾಸುರ. ಎಮ್ಮೆಗೆ ಹುಟ್ಟಿದ್ರಿಂದ ಅವನು ಮಹಿಷಾಸುರ ಅಂತ ಹ್ಮ್ ಹ್ಮ್ ಕರೀತಾರೆ. ಹ್ಮ್ ಅವನು ನಂತರದಲ್ಲಿ ಅಸುರನಾಗಿ ಹ್ಮ್ ಆ ಬೆಳೆದು, ಅಂದ್ರೆ ಅವನಿಗೆ ಅವನ ಯಾರ ರೇತಸ್ಸಿಂದ ಹುಟ್ಟಿದ್ನಲ್ಲ ಆ ಋಷಿಯ ಆಶೀರ್ವಾದದಿಂದ ಅವನು ವಿದ್ಯೆ ಬುದ್ಧಿ ಎಲ್ಲ ಕಲ್ತು, ನಂತರ ಅದು ಉಗ್ರ ತಪಸ್ ಮಾಡಿ ಬ್ರಹ್ಮನನ್ನ ಒಲಿಸ್ಕೊಂಡು ಅವನು ಅಸುರನಾಗಿ ಅವನು ಆ ರೀತಿ ಬ್ರಹ್ಮನಿಂದ ಒಂದು ವರ ಪಡಿತಾನೆ, ನನಗೆ ಯಾರು ಗಂಡಸರು ಯಾರು ನನ್ನ ಸಾಯಿಸಬಾರ್ದು, ದೇವತೆಗಳಾಗ್ಲಿ, ಯಕ್ಷಕಿಂಗ್ ಕಿಂಪುರುಷ ಗಂಧರ್ವರು ಯಾರೇ ಆಗಿರ್ಲಿ, ಪುರುಷರ ಗಂಡಸರಿಂದ ನನಗ್ ಸಾವು ಬರಬಾರ್ದು ಅಂತ. ಅವನು ಇದೇನು ಅಂದ್ರೆ ಹೆಂಗಸರು ನನ್ಗೆ ಏನ್ ಮಾಡ್ಕೊಂತಾರೆ, ಅವರೆಲ್ಲ ಅಂದ್ರೆ ಹೆಂಗಸರನ್ನ ತುಂಬಾ ಇದಾಗಿ ನೋಡ್ತಾನ ಅವನು, ಹಾಗಾಗಿ ವೀಕ್ ಅನ್ನೋ ರೀತಿಲಿ. ಸೊ ಹಾಗಾಗಿ ದೇವಿ ಅವಾಗ ಅವನು ಮತ್ತೆ ಈ ಮಾಮೂಲಿ ಎಲ್ರಿಗೂ ಉಪಟಳ ಕೊಡೋದು, ಯಾವ ದೇವತೆಗಳು ಏನು ಮಾಡಕ್ ಆಗಲ್ಲ ಅಂದಾಗ ದೇವಿಯನ್ನ ಬೇಡ್ಕೊಂತಾರೆ ಎಲ್ಲ ದೇವತೆಗಳು. ಅವಾಗ ದೇವಿ ನಾನೇ ಬಂದು ಅವನ್ನ ಕೊಲ್ತೀನಿ ಅಂತ ಹೇಳಿ ಮಹಿಷಾಸುರನ ಮರ್ದನ ಮಾಡೋದಕ್ಕೆ ದೇವಿ ಬಂದಾಗ, ದೇವಿಗೆ ಎಲ್ಲಾ ದೇವರು ತಮ್ಮ ಅಸ್ತ್ರಗಳನ್ನ ಕೊಟ್ರಂತೆ, ತಮ್ಮ ಶಕ್ತಿಯನ್ನ ಕೊಟ್ಟು ಅಸ್ತ್ರಗಳನ್ನು ಕೊಟ್ರಂತೆ. ಅದಕ್ಕೆ ತುಂಬಾ ಕೈಗಳಿದೆ. ಎಲ್ಲದನ್ನು ಗ್ರಹಿಸೋಕೆ ಅಂದ್ರೆ ನೀವು ನೋಡಿದ್ರೆ ಅಟ್ಲೀಸ್ಟ್ ಒಂದ್ 8 ಕೈ ಆದ್ರೂ ಇರುತ್ತೆ. ಅಲ್ಲಿ ವಿಷ್ಣುವಿನ ಚಕ್ರ ಮತ್ತೆ ಶಂಖ ಇರುತ್ತೆ, ತ್ರಿಶೂಲ ಮತ್ತೆ ಡಮರು. ಆಕ್ಚುಲಿ ಇದೇ ದೇವಿ ಕಾಳಿ, ಚಾಮುಂಡೇಶ್ವರಿನೇ ಕಾಳಿ. ಕಾಳಿಯನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಉಗ್ರ ಸ್ವರೂಪ, ಕೈಯಲ್ಲಿ ಒಂದ್ ಕೊಡ್ಲು, ಒಬ್ಬ ಇವನನ್ನ ರುಂಡನ ಹೊಂದಿರೋದು, ಒಂದ್ ಕೈಯಲ್ಲಿ ರುಂಡವನ್ನು ಹಿಡ್ಕೊಂಡಿರೋದು, ಅದು ಆ ಉಗ್ರ ಸ್ವರೂಪ, ಅದೇ ಕಾಳಿ. ಹಾಗೆ ಬಂದು ಅವಳು ಚಾಮುಂಡೇಶ್ವರಿ ಮಹಿಷಾಸುರನ ಕೊಲ್ಲಕ್ ಬರ್ತಾಳೆ. ಅದೇ ಆ ಟೈಮಲ್ಲೇನೆ ರಕ್ತ ಬೀಜ ಅಂತ ಇನ್ನೊಬ್ಬ ಅವನ ಜೊತೆಗಾರ, ಅವನು ಇನ್ನೊಬ್ಬ ರಾಕ್ಷಸ, ಅವನಿಗೆ ಒಂದ್ ವರ ಏನಿರುತ್ತೆ ಅಂದ್ರೆ, ಅವನು ಒಂದು ತೊಟ್ಟು ರಕ್ತ ಭೂಮಿ ಮೇಲೆ ಬಿದ್ರುನು ಒಬ್ಬ ಹುಟ್ಕೊಳ್ತಾನೆ, ಇನ್ನೊಬ್ಬ ರಾಕ್ಷಸ ರಕ್ತ ಬೀಜ ಉಟ್ಕೊಳ್ತಾನೆ ಅಂತ ಅವನು ವರ ಪಟ್ಕೊಂಡಿರ್ತಾನೆ. ಸೊ ಅವನನ್ನ ಸಾಯಿಸಕ್ಕೆ ದೇವಿಯ ಇನ್ನೊಂದು ರೂಪ, ಅದೇ ನಮ್ಮ ಜ್ವಾಲಾಮುಖಿ ತ್ರಿಪುರ ಸುಂದರಿ ಇದೆಯಲ್ಲ, ಆಕೆನೆ ಬಂದು ಭೂಮಿ ಉದ್ದಕ್ಕೂ ನಾಲ್ಗೆನ ಚಾಚ್ತಾಳಂತೆ. ಆ ನಾಲ್ಗೆ ಮೇಲೆ ನಿಂತು ಹೋರಾಡಿದಾಗ ಯಾವುದೇ ಒಂದ್ ತೊಟ್ಟು ರಕ್ತನು ನೆಲಕ್ ಬಿಡದಲೆ ರಕ್ತ ಬೀಜನನ್ನ ಸಾಯಿಸ್ತಾರೆ. ನಂತರದಲ್ಲಿ ಮಹಿಷಾಸುರನನ್ನು ಸಾಯಿಸ್ತಾರೆ. ತುಂಬಾ ಘೋರವಾದ ಯುದ್ಧ ನಡೆಯುತ್ತೆ. ಆ ಟೈಮ್ ಹಾಗೇನೆ ಚಂಡಾಮುಂಡನನ್ನು ಆ ಯುದ್ಧದಲ್ಲೇ ಸಾಯಿಸಿದ್ದು. ಸೊ ಇದು ಚಾಮುಂಡೇಶ್ವರಿಯ ಕತೆ. ಸೊ ಇದು ಒಂದ್ ಸೆಟ್ ಅಲ್ಲಿ ಬರುತ್ತೆ. ಸೊ ಹೀಗೆ ಕಾಳಿ ಹಲವಾರು ರಾಕ್ಷಸರನ್ನ ಸಂಹಾರ ಮಾಡಿದ್ದಾಳೆ. ಸೊ ಪ್ರೀವಿಯಸ್ ಎಪಿಸೋಡ್ ಅಲ್ಲಿ ಇದನ್ನ ನೀವು ಮೆನ್ಷನ್ ಮಾಡಿದ್ರಿ, ಎಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ದೇವ್ರಿಗೆ ಯಾವುದೇ ದೇವತೆಗಳಿಗೂ ಅವರಲ್ಲಿ ಆಗದೆ ಇದ್ದಿದ್ದನ್ನ ದೇವಿ ಏನು ಅಲ್ಟಿಮೇಟ್ ಫೆಮಿನೈನ್ ಎನರ್ಜಿ ಏನಿದೆ ಆ ಒಂದು ಶಕ್ತಿ ಬಂದು ಆ ಅಸುರರ್ನೆಲ್ಲ ಸಂಹಾರ ಮಾಡೋದು ಅಂತ ಹೇಳಿ ಮೆನ್ಷನ್ ಮಾಡಿದ್ರಿ. ಸೊ ಕಾಳಿ ಬಗ್ಗೆ ಒಂದು 2 ಕತೆ ಹೇಳಕ್ ಇಷ್ಟಪಡ್ತೀನಿ. ಕಾಳಿ ಅಂದ್ರೆ ಆದಿಶಕ್ತಿನೇ. ಆದಿಶಕ್ತಿ ಈಶ್ವರನ ಜೊತೆಗೆ ಪಾರ್ವತಿಯಾಗಿದ್ರೆ, ವಿಷ್ಣುವಿನ ಜೊತೆಗೆ ಅವನ ಇಂಟರ್ನಲ್ ಎನರ್ಜಿ ಆಗಿರ್ತಾಳೆ. ಅದಕ್ಕೆ ಒಂಥರ ಇದರಲ್ಲಿ ಒಂದು ನಾವು ನೋಡುವಾಗ ಅಣ್ಣ ತಂಗಿ ಅಂತ ನೋಡ್ತೀವಿ, ಬಟ್ ಇಂಟರ್ನಲ್ಲಿ ವಿಷ್ಣುವಿನ ಎನರ್ಜಿ ಕಾಳಿನೇ, ಆದಿಶಕ್ತಿ.
ಹ್ಮ್ ಇದು ಒಂದ್ ಕಥೆಲಿ ಹೇಳುತ್ತೆ. ನಾನು ಈಗ ರೀಸೆಂಟ್ ಆಗಿ ನಿಮ್ಗೆ ಅವತಾರದ ಕತೆ ಹೇಳಿದಾಗ, ಹ್ಮ್ ಹಯಗ್ರೀವ ಅವತಾರದ ಕತೆ ಹೇಳಿದಾಗ, ವಿಷ್ಣು ಮಲಗಿರ್ತಾನೆ. ಹ್ಮ್ ಅವಾಗ ಅವನು ನೆಬ್ಬರ್ಸಕ್ಕೆ ನಿದ್ರಾದೇವಿಯಾಗಿದ್ದ ದೇವಿ ಈಚೆ ಬರ್ತಾಳೆ ಅದಲ್ಲ, ಹ್ಮ್ ಅದೇನೆ ಕಾಳಿ. ಹ್ಮ್ ಕಾಳಿ ಫಸ್ಟ್ ವರ್ಣನೆ ಅಲ್ಲೇ ಬರೋದು. ಹ್ಮ್ ಆಯ್ತಾ. ಸೊ ಕಾಳಿ ಅದು ಒಂದ್ ಕತೆ. ಇನ್ನೊಂದ್ ಕತೆ ಏನಪ್ಪಾ ಅಂದ್ರೆ, ಆ ಕಾಳಿ ಒಂದ್ಸರಿ ಶಿವ ಪಾರ್ವತಿ ಏಕಾಂತದಲ್ಲಿ ಇರ್ತಾರೆ. ಇದ್ದಾಗ ನಿಮ್ಗೆ ಗೊತ್ತಿರ್ಬೇಕು, ಶಿವ ನೋಡಕ್ಕೆ ನಮಗೆ, ನಾವು ನೋಡಿದಾಗ ನೀಲಿ ಬಣ್ಣ ಆತರ ತೋರಿಸ್ತಾರೆ. ಹ್ಮ್ ನಾನು ಹೇಳಿದ್ದೆ ಹುಟ್ಟಿದಾಗ ರುದ್ರ ನೀಲಲೋಹಿತ ಕಲರ್ ಇರ್ತಾನೆ, ಸ್ವಲ್ಪ ಕೆಂಪು ಮತ್ತೆ ನೀಲಿ ಮಿಕ್ಸ್ ಕಲರ್ ಅಲ್ಲಿ ಅಂತ. ಹ್ಮ್ ಬಟ್ ಶಿವನ ಇನ್ನೊಂದು ಫಾರ್ಮ್, ಸದಾಶಿವನ ಫಾರ್ಮ್ ಅಲ್ಲಿ ಅವನು ತುಂಬಾ ವೈಟ್. ಹ್ಮ್ ಹ್ಮ್ ನೀವು ಕೇಳಿರ್ತೀರ, ಶ್ವೇತವರ್ಣ. ಶ್ವೇತ ಅಂದ್ರೆ ಆ ಶಿವನ ಶ್ಲೋಕ ಕೇಳಿರ್ಬೇಕು, ಕರ್ಪೂರ ಗೌರಂ ಕರುಣಾವತಾರಂ ಅಂತ. ಕರ್ಪೂರ ಗೌರಂ ಅಂದ್ರೆ, ಗೌರ ಅಂದ್ರೆ ಬಿಳಿ ವರ್ಣ, ಗೌರವರ್ಣ. ಹ್ಮ್ ಯಾವ ತರ? ಕರ್ಪೂರದ ತರ. ಕರ್ಪೂರ ಹ್ಮ್. ಎಷ್ಟು ಬೆಳ್ಳಗಿರುತ್ತೆ ಹ್ಮ್ ಹ್ಮ್ ಅಷ್ಟು ಬೆಳ್ಳಗಿರ್ತಾನೆ ಶಿವ. ಹ್ಮ್ ಈ ಪಾರ್ವತಿ ಕಪ್ಪಗಿರ್ತಾಳೆ, ಯಾಕಂದ್ರೆ ಆ ಶಕ್ತಿಯ ಫಾರ್ಮ್ ಕಾಳಿ. ಹಾ ಕಾಳಿ. ಹಾ 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 ಆಯ್ತಾ. ಸೊ ಶಿವ ಅವರಿಬ್ರು ಏಕಾಂತದಲ್ಲಿದ್ದಾಗ ಕಾಳಿನ ಮಾತಾಡಿಸ್ತಾ ನೋಡು, ಆ ನಾವಿಬ್ರು ಹೆಂಗ್ ಕಾಣಿಸ್ತಿದೀವಿ, ಹ್ಮ್ ನೀನು ಕಪ್ಪು ಮೋಡಗಳ ತರ ಇದ್ರೆ ನಾನು ಅದ್ರ ಮಧ್ಯೆ ಬರೋ ಸಿಡಿಲ್ ತರ ಕಾಣಿಸ್ತಾ ಇದ್ದೀವಿ, ಹ್ಮ್ ಹ್ಮ್ ಆ ತರ ಇದೆ. ನಾನು ಏನದು ಗಂಧದ ಮರವಾಗಿದ್ರೆ ಅದನ್ನ ಸುತ್ಕೊಂಡಿರೋ ಹೆಬ್ಬಾವ್ ತರ ಕಾಣಿಸ್ತೀಯ ನೀನು ಹ್ಮ್ ಅಂತ ಈ ತರ ಹೇಳಿ ಹೇಳ್ತಿದ್ನಂತೆ. ಹ್ಮ್ ಇದ್ ಕೇಳಿ ಪಾರ್ವತಿಗ್ ಬೇಜಾರಾಯ್ತಂತೆ, ಹ್ಮ್ 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 ನನ್ನನ್ನ ಕಪ್ಪು ಅಂದ್ಬಿಟ್ರು ಅಂತ. ಹ್ಮ್ ಅವಳು ನಾನಿರಲ್ಲ ಕೈಲಾಸದಲ್ಲಿ ಅಂತ ಹೋಗಿ ಬ್ರಹ್ಮನ ತಪಸ್ ಮಾಡಿದ್ಲಂತೆ. ಹ್ಮ್ ಓಕೆ, ಪಾರ್ವತಿ ತಪಸ್ ಮಾಡ್ತಾಳೆ, ಹ್ಮ್ ಬ್ರಹ್ಮ ಬರ್ತಾರೆ. ಹ್ಮ್ ಏನಾಗ್ಬೇಕು ತಾಯಿ, ನೀನೇ ನೀ ಜಗನ್ಮಾತೆ, ನೀನು ನನ್ನನ್ನು ಯಾಕೆ ತಪಸ್ ಮಾಡಿದೆ ಅಂತ ಕೇಳ್ತಾರೆ. ಅವಾಗ ಪಾರ್ವತಿ ಹೇಳ್ತಾಳೆ, ಹ್ಮ್ ಆ ಲೆಕ್ಕದಲ್ಲಿ ನೀವು ನನ್ ಮಗ, ನಾನ್ ಜಗನ್ಮಾತೆ ಆದ್ರೆ ನೀವು ನನ್ ಮಗ. ಹ್ಮ್ ನಾನು ನಿಮ್ಮನ್ನ ಒಂದ್ ಮಾತು ಕೇಳ್ಬೇಕು, ಅದಲ್ದೇನು ಹ್ಮ್ ಅವಳ ತಂದೆ ಹಿಮವಂತ್, ಹ್ಮ್ ಪರ್ವತಗಳ ರಾಜ ಹಿಮವಂತ, ಅವನ್ ಬ್ರಹ್ಮ ಮಾನಸ ಪುತ್ರ. ಹ್ಮ್ ಆ ರೀತಿ ಇವಕ್ಕೆ ಅವನ್ ಮೊಮ್ಮಗಳು. ಮೊಮ್ಮಗಳು. ಹಾ ಓಕೆ. ಆ ಲೆಕ್ಕದಲ್ಲಿ ನೀವು ನನ್ ತಾತ. ಹ್ಮ್ ಆಮೇಲೆ ಇನ್ನೊಂದ್ ಲೆಕ್ಕದಲ್ಲಿ ಸೃಷ್ಟಿ ಕಾರ್ಯದಲ್ಲಿ ಈಶ್ವರ ಬ್ರಹ್ಮನ ಇದ್ರಿಂದಾನೇ ಹುಟ್ಟಿದ್ದು. ಹ್ಮ್ ಆ ಲೆಕ್ಕದಲ್ಲಿ ಇವರು ಮಾವ. ಹ್ಮ್ ಸೊ ಹೀಗೆಲ್ಲ ನೀವು ದೊಡ್ಡವರಾದ್ರಿಂದ ಕೇಳ್ತಿದೀನಿ, ಹ್ಮ್ ನನ್ನನ್ನ ಬೆಳ್ಳಗ್ ಮಾಡಿ ಅಂತ ಕೇಳ್ಕೊತಾಳೆ ಹ್ಮ್ ಪಾರ್ವತಿ. ಹ್ಮ್ ಅವಾಗ ಏನೋ ಅದೇ ನೀರನ್ನೇನೋ ಇದು ಮಾಡಿ ಏನೋ ಮಾಡಿದಾಗ ಅವಳ ದೇಹದ ಕಪ್ಪು ಜೀವಕೋಶಗಳೇನಿದೆ ಹ್ಮ್ ಅದನ್ನೆಲ್ಲ ಬೇರೆ ಮಾಡ್ತಾರೆ. ಹ್ಮ್ ಸ್ಕಿನ್ ಏನ್ ಬ್ಲಾಕ್ ಕಲರ್ ಇತ್ತು ಅದ ಎಲ್ಲಾ ಜೀವಕೋಶಗಳನ್ನ ಬೇರೆ ಮಾಡಿ ಹ್ಮ್ ಅವಾಗ ಉತ್ಪತ್ತಿ ಆಗೋದು ಕಾಳಿ. ಕಾಳಿ ಬೇರೆ ಆಗ್ತಾಳೆ, ಇವಳು ಹ್ಮ್. ಪೂರ್ಣ ಗೌರವರ್ಣದ ಗೌರಿ ಆಗ್ತಾಳೆ. ಹಾ ಹಾ ಅಂದ್ರೆ ಸ್ಪ್ಲಿಟ್ ಆಗುತ್ತೆ ಇಲ್ಲಿ, ಎರಡ್ ಸ್ಪ್ಲಿಟ್ ಆಗುತ್ತೆ. ಆಗುತ್ತೆ. ಹಾ ಹಾ ಯಾಕೆ ಇದಾಗುತ್ತೆ ಅಂದ್ರೆ, ಈ ಒಬ್ಬ ರಾಕ್ಷಸ ಇರ್ತಾನೆ, ಐ ಥಿಂಕ್ ಶುಂಭ ನಿಶುಂಭ ಅಂತ. ಹ್ಮ್ ಅವ್ರು ಕೇಳಿರ್ತಾರೆ ನಮ್ಮನ್ನ ಒಬ್ಳು ಹೆಣ್ಣೆ ಸಾಯಿಸ್ಬೇಕು, ಹ್ಮ್ ಅವಳು ಅಯೋನಿಜಳಾಗಿರ್ಬೇಕು ಅಂತ, ಯಾವುದೇ ಯೋನಿಯಲ್ಲಿ ಜನ್ಮಿಸಿರ್ಬಾರ್ದು ಅಂತ. ಹ್ಮ್ 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 ಹ ಆಮೇಲೆ ಅವಳು ಶಿವನ ಶಕ್ತಿ ಆಗಿರ್ಬೇಕು ಅಂತ. ಹ್ಮ್ ಸೊ ಹಿಂಗೆಲ್ಲ ಕೇಳಿದಕ್ಕೆ ಇದು ಇವಳು ಕಾಳಿ ಸಪರೇಟ್ ಆಗುವಂತ. ಸೊ ಕೋಶಗಳಿಂದ ಹುಟ್ಟಿದಕ್ಕೆ ಅವಳನ್ನ ಕೌಶಿಕಿ ಅಂತಾರೆ. ಓಕೆ ಓಕೆ. ಹಾ ಓಕೆ, ಹಾ ಹಾ ಹಾ. ಕೌಶಿಕಿ ಅನ್ನೋದು ಕಾಳಿಯ ಇನ್ನೊಂದು ಹೆಸರು. ಹೆಸರು. ಹೌದು. ಹಾ ಸೊ ಇದೆಲ್ಲ ಕಾಳಿ, ಪಾರ್ವತಿ, ಸರಸ್ವತಿ, ಲಕ್ಷ್ಮಿ ಎಲ್ಲ ಆದಿಶಕ್ತಿಯ ಫಾರ್ಮ್ಗಳೇ. ಹ್ಮ್ ಬೈದವೆ ಆದಿಶಕ್ತಿನ ನಾವು ಲಲಿತಾ ತ್ರಿಪುರ ಸುಂದರಿ ಅಂತಾನು ಕರಿತೀವಿ. ಹ್ಮ್ ಓಕೆ, ಅದಕ್ಕೆ ಆಮೇಲೆ ಬರ್ತೀನಿ. ಸೊ ಹಂಗೆ ಡಿವೈಡ್ ಮಾಡ್ತಾರೆ. ನಂತರದಲ್ಲಿ ಇವು ಅವಳನ್ನ ಕೊಲ್ತಾರೆ. ಹ್ಮ್ ಇದು ಹೇಳಿದ್ರಿ. ಏನು ಕಾಳಿ ಸಪ್ರೇಟ್ ಆಗಿ ಗೌರಿ ಸಪ್ರೇಟ್ ಆದ್ರು. ಈಗ ಕಪ್ಪು ವರ್ಣನೆ ಯಾಕೆ? ಯಾಕೆಂದ್ರೆ ಶಿವಂದ್ ಹೇಳಿದ್ರಿ, ಅದು ನೀಲಿ ಮತ್ತೆ ಕೆಂಪು ಮಿಶ್ರಿತ ಒಂದು ಬಣ್ಣ ಅಂತ ಹೇಳಿದ್ರಿ. ಬಟ್ ಕಾಳಿನೂ ಬೇರೆ ಕಲರ್ ಇರ್ಬೋದಿತ್ತಲ್ಲ, ಕಪ್ಪು ಕಲರ್ ಯಾಕೆ? ಅಲ್ಲ, ಕಪ್ಪು ಇದ್ದಿದ್ದಕ್ಕೆ ಕಾಳಿ ಅಂತ ಕರೆಯೋದು. ಹಾ ಬಟ್ ಶಕ್ತಿ ಯಾಕೆ ಕಪ್ಪು ಅಂದ್ರೆ, ಶಕ್ತಿಗೆ ಕಲರ್ ಇಲ್ಲ, ಇಟ್ ಕ್ಯಾನ್ ಬಿ ಎನಿ ಕಲರ್. ಶಕ್ತಿ ಅನ್ನೋದು ಪವರ್ ಫಸ್ಟ್ ಆಫ್ ಆಲ್. ಹಾ ಹಾ ಬಟ್
ಇಲ್ಲಿ ನೋಡಿ ನಮ್ಮ ಪೂರ್ವಜರು ಹೆಂಗ್ ಥಿಂಕ್ ಮಾಡಿದ್ದಾರೆ ಅಂತ. ನಮ್ಮ ಯೂನಿವರ್ಸ್ ಅಲ್ಲಿ, ಸ್ಪೇಸ್ ಅಲ್ಲಿ ನಾವೇನ್ ಎಷ್ಟು ಎನರ್ಜಿ ಅಥವಾ ಸ್ಪೇಸ್ ನಮ್ಮಲ್ಲಿ ಮೆಟೀರಿಯಲ್ ಏನ್ ಇದೆಯಲ್ಲ, ಅಂದ್ರೆ ಪ್ಲಾನೆಟ್ಸ್ ಇರ್ಬೋದು, ಸ್ಟಾರ್ಸ್ ಇರ್ಬೋದು, ಇದಲ್ದಲೆ ಡಾರ್ಕ್ ಮ್ಯಾಟರ್ ತುಂಬಾ ಇದೆ ಅಂತ ಹೇಳ್ತಾರೆ ಸೈಂಟಿಸ್ಟ್. ಇವಾಗ ಹೇಳ್ತಾರೆ ಇತ್ತೀಚಿನ ಸೈಂಟಿಸ್ಟ್ಗಳು. ಅಲ್ದಲೆ ಡಾರ್ಕ್ ಎನರ್ಜಿ ತುಂಬಾ. ನಾವ್ ಎನರ್ಜಿ ಏನ್ ಎಕ್ಸಾಕ್ಟ್ ಈ ಕ್ರಿಯೇಷನ್ ಅಲ್ಲಿ ಎಷ್ಟು ಎನರ್ಜಿ ಇದೆ ಅದ್ರಲ್ಲೊಂದು 25% ನಾವ್ ಯೂಸ್ ಮಾಡ್ತಿದೀವಿ. ನಮಗ್ ಯೂಸ್ ಮಾಡೋ ಎನರ್ಜಿ ಅಥವಾ ನಮಗ್ ಗೊತ್ತಿರೋ ಎನರ್ಜಿ. ನಮಗ್ ಗೊತ್ತಿಲ್ಲದೆ ಇರೋ ಡಾರ್ಕ್ ಎನರ್ಜಿ ಒಂದ್ 75% ಇದೆ. ಸೊ ಅದು ಡಾರ್ಕ್, ಅದಕ್ಕ ನಮ್ಮ ಇದಕ್ ಸಿಗ್ತಾ ಇಲ್ಲ, ಮಿಸ್ಟ್ರಿ ಅದು ಆಯ್ತಾ. ಆ ಡಾರ್ಕ್ ಎನರ್ಜಿನ ಈ ಕಾಳಿ ರೆಪ್ರೆಸೆಂಟ್ ಮಾಡ್ತಾಳೆ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿದ್ರೆ. ಹಾಗಾಗಿ ನಮ್ಮಲ್ಲಿ ಯಾವಾಗ್ಲೂ ಶಕ್ತಿಯಿಂದ ಬಂದಾಗ ಎನರ್ಜಿನ ಡಾರ್ಕ್ ಆಗಿ ತೋರಿಸ್ತಾರೆ ಕೆಲವೊಂದ್ ಎನರ್ಜಿನ. ಯಾಕೆಂದ್ರೆ ಅದು ಫೆರೋಶಿಯಸ್. ಆ ಡಾರ್ಕ್ ಎನರ್ಜಿ ಏನಾದ್ರು ಬಂದ್ರೆ ನಮ್ಮ ಇದು ಏನ್ ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ಕಾಳಿ ಒಂದ್ ಸ್ವಲ್ಪ ಡಾರ್ಕ್, ಕಪ್ಪು. ಅದಕ್ಕೆ ಸಪೋರ್ಟ್ ಮಾಡಕ್ಕೆ ಈಗ ಹೇಳದ್ನಲ್ಲ, ಈ ಕೌಶಿಕಿಯನ್ನ, ಇದು ಈ ತರ ಹಲವಾರು ಇದು ಬರುತ್ತೆ. ಸೊ ಇದೇ ಇದೇ ಕಾಳಿ, ಈ ಕೌಶಿಕಿ ಕಾಳಿಯ ಅಂದ್ರೆ ಕಾಳಿಯ ಹಲವಾರು ಅವತಾರಗಳು. ಈ ಉತ್ತನಹಳ್ಳಿ ಈ ಚಾಮುಂಡೇಶ್ವರಿ ತಂಗಿ ಅಂತಾರೆ, ಜ್ವಾಲಾಮುಖಿ ತ್ರಿಪುರ ಸುಂದರಿ. ಅವರು ಈಗ ಅದೊಂದ್ ಕತೆ ಇದೆ. ಒಬ್ಬ ರಾಜನ ಮಕ್ಕಳಿದ್ರಂತ ಒಂದ್ 7 ಜನ. ಅದ್ರಲ್ಲಿ ಅವ್ರ ಮಧ್ಯದಲ್ಲೇ ಜಗಳ ಆಗಿ ಚಾಮುಂಡೇಶ್ವರಿ ಇಲ್ಲಿಗೆ ಬಂದಂತೆ. ಬಟ್ ಅದೇ ಮಹಿಷಾಸುರನ ಯುದ್ಧದ ಟೈಮ್ ಅಲ್ಲಿ ತಂಗಿನೂ ಬಂದು ಹೆಲ್ಪ್ ಮಾಡಿದ್ಲು ಅಂತ ಹೇಳ್ತಾರೆ. ಇದು ಜಾನಪದ ಕಥೆಗಳಲ್ಲಿ ಅದು ಬರುತ್ತೆ. ಸೊ ಹಿಂಗೆ ಚಾಮುಂಡೇಶ್ವರಿ ಮಹಿಷಾಸುರನ್ ವಧೆ ಮಾಡಕ್ಕೆ ಇದೆಲ್ಲ ಬ್ಯಾಕ್ ಸ್ಟೋರಿಗಳು. ಸೊ ಫೈನಲ್ ಅಲ್ಲಿ ಚಂಡಾಮುಂಡ ಅನ್ನೋರ್ನ ಸಾಯಿಸ್ತಾರೆ, ರಕ್ತಾಭಿಜಾಸುರನ್ ಸಾಯಿಸ್ತಾರೆ, ಚಾಮುಂಡೇಶ್ವರಿ ಇವ್ರನ್ನು ಸಾಯಿಸ್ತಾರೆ, ಮಹಿಷಾಸುರನ್ನ. ನಂತರದಲ್ಲಿ ಶುಂಭ ನಿಶುಂಭ ಇವ್ರನ್ನು, ಯಾಕೆಂದ್ರೆ ಅಯೋನಿಜಳಾಗಿರ್ಬೇಕು ಅಂತ ಅವ್ರ ದೊಡ್ಡ ಹೋರಾಟ ಆಗುತ್ತೆ. ದೊಡ್ಡ ಆವಾಗ ಈ ಕಾಳಿಗೆ ಅಥವಾ ದೇವಿಗೆ ಸಪೋರ್ಟ್ ಮಾಡಕ್ಕೆ ಈಗ ಒಂದು ಪಾರ್ವತಿಯಿಂದ ಇನ್ನೊಂದು ಎನರ್ಜಿನ ಸಪರೇಟ್ ಮಾಡಿದ್ರು. ಹಂಗೆ ಗೊತ್ತಾಯ್ತು ಬ್ರಹ್ಮನ್ಗೆ, ನಮ್ಮಿಂದನೂ ಬೇರೆ ಎನರ್ಜಿಗಳು ನಾವು ಸಪರೇಟ್ ಮಾಡಬಹುದು ಅಂತ. ಅಯೋನಿಜರು ನಮ್ಮಿಂದ ಜಸ್ಟ್ ಏನಂದ್ರೆ ಯಾವುದೇ ಗಂಡಸು, ನಾವು ಫಿಸಿಕಲಿ ಗಂಡಸರಾಗಿದ್ರು ನಮ್ಮಲ್ಲೂ ಕೂಡ ಒಂದು ಫೆಮಿನಿನ್ ಎನರ್ಜಿ ಇರುತ್ತೆ. ಸ್ತ್ರೀ ತತ್ವ ಇದ್ದೇ ಇರುತ್ತೆ. ಅದನ್ನ ಸಪರೇಟ್ ಮಾಡ್ತಾರೆ. ಬ್ರಹ್ಮ ಅವರಿಂದ ಸಪರೇಟ್ ಮಾಡ್ತಾರೆ, ವಿಷ್ಣು ತನ್ನಿಂದ ಸಪರೇಟ್ ಮಾಡ್ತಾರೆ, ಶಿವ ತನ್ನಿಂದ ಸಪರೇಟ್ ಮಾಡ್ತಾರೆ. ಹೀಗೆ ಆ ಸಪರೇಟ್ ಆಗಿ 7 ಜನ ದೇವತೆಗಳು ಬರ್ತಾರೆ. ಅವರೇ ಸಪ್ತಮಾತೃಕೆಯರು. ಇದು ಆಕ್ಚುಲಿ ತುಂಬಾ ಜನ ಅನ್ಕೊಂತಾರೆ ಅದು ಅವರ ಇದು ಅಂತ, ಕನ್ಸಾರ್ಟ್ಸ್ ಅಂತ. ಅಲ್ಲ, ಅವ್ರ ಪಾರ್ಟ್ನರ್ಸ್ ಅಲ್ಲ, ಅವರ ಫೆಮಿನಿನ್ ಎನರ್ಜಿ. ನಿಮ್ ಸಪ್ತಮಾತೃಕೆಯರು ಯಾರು ಅಂದ್ರೆ, ಒಂದು ಬ್ರಹ್ಮಾಣಿ, ಇದು ಬ್ರಹ್ಮನ ಸ್ತ್ರೀ ತತ್ವ. ಇನ್ನೊಂದು ವೈಷ್ಣವಿ, ವಿಷ್ಣುವಿನ ಸ್ತ್ರೀ ತತ್ವ. ಇನ್ನೊಂದು ಶಿವಾನಿ ಅಥವಾ ರುದ್ರಾಣಿ ಅಂತಾರೆ, ಮಾಹೇಶ್ವರಿ ಅಂತಾರೆ, ಎಲ್ಲ ಒಂದೇನೆ. ಇದು ಶಿವನ ಸ್ತ್ರೀ ತತ್ವ. ನಂತರ ಕೌಮಾರಿ. ಕೌಮಾರಿ ಅಂದ್ರೆ ಕುಮಾರನ ಸ್ತ್ರೀ ತತ್ವ. ಕುಮಾರ ಅಂದ್ರೆ ಕಾರ್ತಿಕೇಯ. ಸುಬ್ರಹ್ಮಣ್ಯನ್ಗೆ ಮೊದಲನೇ ಕುಮಾರ, ದೇವತೆಗಳು ಹುಟ್ಟಿದ ಮೊದಲನೇ ಮಗು ಆದ್ರಿಂದ ಕುಮಾರ ಅಂತ ಕರೀತಾರೆ, ಅದಕ್ಕೆ ಕೌಮಾರಿ. ನಂತರ ವಾರಾಹಿ, ವಿಷ್ಣುವಿನ ವರಾಹ ರೂಪದ ಸ್ತ್ರೀ ತತ್ವ. ನಾರಸಿಂಹಿ, ಆಯ್ತಾ, ಅದು ನರಸಿಂಹ ರೂಪದ ಸ್ತ್ರೀ ತತ್ವ. ಅಂದ್ರೆ ಇಂದ್ರಾಣಿ, ಇಂದ್ರನ ಸ್ತ್ರೀ ತತ್ವ. ಸೊ ಇವರು ಮೇನ್ ಸಪ್ತಮಾತೃಕೆಯರು. ಇವ್ರ ಜೊತೆಯಲ್ಲಿ ಕಾಳಿನ ಸೇರಿದ್ರೆ ಅಷ್ಟಮಾತೃಕೆಯರು. ಕಾಳಿಯನ್ನ ಸಪೋರ್ಟ್ ಮಾಡ್ಲಿಕ್ಕೆ ಇವರು ಇಷ್ಟು ಜನ ಸಪ್ತಮಾತೃಕೆಯರು ಇವರೆಲ್ಲ ಸೇರಿ ಯುದ್ಧ ಮಾಡಿ ಈ ರಾಕ್ಷಸರ ಸೈನ್ಯ ಏನಿದೆ ಎಲ್ಲಾನು ಮಾಡ್ತಾರೆ. ಸೊ ಇದು ಕಾಳಿ ಅಥವಾ ಚಾಮುಂಡೇಶ್ವರಿ ವರ್ಣನೆ. ಕಾಳಿ ಬಗ್ಗೆ ಹೇಳ್ತಾ ಇದ್ರ, ಕಾಳಿಯನ್ನ ನಾವು ನೋಡೋದಾಯ್ತಂದ್ರೆ ಯಾವಾಗ್ಲೂ ಅಂದ್ರೆ ಸಾಮಾನ್ಯವಾಗಿ ನಾವು ನೋಡುವಂತದ್ದು ಶಿವನ ಮೇಲೆ ಕಾಳಿ ನಿಂತಿರೋಂಗೆ ಇಲ್ಲ. ಒಂದು ಕಾಲ್ ಶಿವನ್ ಮೇಲೆ ಇಟ್ಟು
ಫುಲ್ ಉಗ್ರ ರೂಪದಲ್ಲಿ ನಿಂತಿರೋ ಹಂಗೆ ಆ ರೀತಿ ಪೋರ್ಟ್ರೇ ಮಾಡೋದಕ್ಕೆ ರೀಸನ್ ಏನಿರಬಹುದು? ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅದು. ಆ, ಅದು ಆಕ್ಚುಲಿ ನಿಮ್ಮ ಫೆಮಿನಿಸಮ್ನ ತುಂಬಾ ಎತ್ತು ತೋರಿಸುತ್ತೆ. ಅಂದ್ರೆ ಆಕ್ಚುಲಿ ನವದುರ್ಗಿಯರ್ ಬಂದಾಗ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದ್ರ ಕತೆ ಇದೆಲ್ಲ. ಆಕ್ಚುಲಿ ಐಕಾನೋಗ್ರಫಿ ನೋಡಿದ್ರೆ ಶಿವನ ಮೇಲೆ ಕಾಲಿಟ್ಟಿರೋದು ಒಂದು ರೀಸನಿಂಗ್ ಅಷ್ಟೇ. ನಮ್ಗೇನ್ ಅರ್ಥ ಆಗ್ಬೇಕು ಅಂದ್ರೆ ಫ್ರೀಡಮ್, ಯಾರ ಮೇಲೂ ಡಿಪೆಂಡೆಂಟ್ ಇಲ್ಲ, ಇಂಡಿಪೆಂಡೆಂಟ್ ವುಮೆನ್ ನ ತೋರಿಸ್ತಾ ಇದೆ. ಹಾಗಿದ್ರೆ ಮಾತ್ರ ಅಂತ ರಾಕ್ಷಸರನ್ನ ಎದುರಿಸಕ್ ಸಾಧ್ಯ. ಹಾಗಾಗಿ ಕಾಳಿ ಅಷ್ಟು ಫೆರೋಷಿಯಸ್. ಕತೆ ಬೇರೆ ಏನೇ ಇರ್ಬೋದು, ಅದ ಇನ್ನೊಂದ್ ದಿವಸ ಮಾತಾಡೋಣ. ಸೊ ಇದು ಕಾಳಿ ಅಂದಾಗ ಇಂಡಿಪೆಂಡೆಂಟ್ ವುಮೆನ್ ತೋರಿಸುತ್ತೆ. ಸೊ ನಿಮ್ಗೆ ಇಂಡಿಪೆಂಡೆಂಟ್ ಅಂಡ್ ಪವರ್ಫುಲ್ ಅನ್ನೋದನ್ನ ಅಲ್ಲಿ ನವರಾತ್ರಿಯ ನವದುರ್ಗೆಯರಲ್ಲಿ ಇದು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದು ಇನ್ನೊಂದ್ ದಿವಸ ತಗೊಳ್ಳೋಣ. ಸೊ ಕಾಳಿ ಅಂದಾಗ ಆ ಐಕಾನೋಗ್ರಫಿ, ಎಲ್ಲಾ ದೇವಿ ಬೇರೆ 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 ಐಕಾನೋಗ್ರಫಿ ಇದೆ. ಪರ್ಟಿಕ್ಯುಲರ್ ಕಾಳಿ ಅನ್ನೋದು ಇಂಡಿಪೆಂಡೆಂಟ್ ವುಮೆನ್ ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಈಗ ಇಷ್ಟೊಂದು ದೇವಿಯರ ಹೆಸರನ್ನ ಹೇಳಿದ್ರಿ, ಸ್ವರೂಪಗಳನ್ನ ಹೇಳಿದ್ರಿ. ಅಂದ್ರೆ ಆದಿಶಕ್ತಿ, ಕಾಳಿ, ಪಾರ್ವತಿ ಮತ್ತೆ ಸಪ್ತಮಾತೃಕೆಯರು ಎಲ್ಲ ಹೇಳಿದ್ರಿ. ಹಾಗಾದ್ರೆ ಮೂಲ ಆದಿಶಕ್ತಿ ಅದ್ರ ಬಗ್ಗೆ ಏನ್ ಹೇಳ್ಬಹುದು? ಅಂದ್ರೆ ಆದಿಶಕ್ತಿ ಯಾರು ಹಾಗಾದ್ರೆ ಅಂತ? ಎಲ್ಲರೂ ಆದಿಶಕ್ತಿಯ ರೂಪಗಳೇ. ಬಟ್ ಆದಿಶಕ್ತಿ ಅಂತ ಬಂದಾಗ ನಮ್ಮ ನಂಬಿಕೆ ಬಂದು ಲಲಿತಾ ತ್ರಿಪುರ ಸುಂದರಿ. ನೀವು ಲಲಿತಾ ತ್ರಿಪುರ ಸುಂದರಿ ಕೇಳಿದಿರಲ್ಲ, ಅದೇ ಆದಿಶಕ್ತಿ. ಸೊ ಈ ಶಕ್ತಿ ಪುರಾಣ, ಶಕ್ತಿ ರಿಲೇಟೆಡ್ ಯಾವ ಪುರಾಣ ಇದೆಯೋ ಅದರಲ್ಲಿ ಆಕೆ ಮೈನು. ಇದ್ರ ಬಗ್ಗೆ ಹೇಳಿದೀನಿ. ವಿಷ್ಣು ಪುರಾಣದಲ್ಲಿ ವಿಷ್ಣು ಹೇಗೆ ಮೈನು, ಶಿವ ಪುರಾಣದಲ್ಲಿ ಶಿವ ಹೇಗೆ ಮೈನು, ಶಕ್ತಿ ಪುರಾಣಗಳಲ್ಲಿ ಆದಿಶಕ್ತಿಯ ಮೇನು. ಅವರೇ ಎಲ್ಲರನ್ನ ಸೃಷ್ಟಿ ಮಾಡಿದ್ದು ಅಂತ. ಸೊ ಆಕೆನೆ ಲಲಿತಾ ತ್ರಿಪುರ ಸುಂದರಿ. ಲಲಿತಾ ತ್ರಿಪುರ ಸುಂದರಿ, ತ್ರಿಪುರ ಸುಂದರಿ ಅಂತ ಹೇಳಿದ್ರೆ ಏನು? ಓಕೆ, ಇದು ಆಕ್ಚುಲಿ ಅರ್ಥ ಅದೇನೆ. ಈ ತ್ರಿಪುರ 3 ಲೋಕಗಳಿಗೂ ಅತ್ಯಂತ ಸುಂದರವಾದ ಸ್ತ್ರೀ ಅಂತ. ಬಟ್ ಏನಕ್ಕೆ ಅದ್ರ ಇನ್ನೊಂದು ಅರ್ಥ ನನಗೆ ಒಬ್ರು ಇದ್ ಕೇಳ್ತಾ ಇದ್ದೆ, ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆದಿಶಕ್ತಿ ಅಂದ್ರೆ ಜಗನ್ಮಾತೆ, ಇಡೀ 3 ಲೋಕಕ್ಕೂ ಆಕೆನೆ ಮಾತೆ. ಈಗ ನಾವು ಯಾರನ್ನೇ ಕೇಳಿದ್ರು ನಮಗೆ ಅತ್ಯಂತ ಸುಂದರವಾದ ವ್ಯಕ್ತಿ ಯಾರು ಅಂದ್ರೆ ನಮ್ ತಾಯಿ. ಹೌದು ಹೌದು. ಹಾಗಾಗಿ ಇಡೀ ಜಗತ್ತಿಗೆ ತಾಯಿಯಾದವಳು, ಇಡೀ ಜಗತ್ತಿಗೆ ಎಲ್ಲರಿಗಿನ್ನ ಸುಂದರಿ ಅಂತ, ಸುಂದರವಾದ ವ್ಯಕ್ತಿ ಅಂತ. ಬಟ್ ಸುಂದರಿನೂ ಕೂಡ. ಯಾಕೆಂತಂದ್ರೆ ಮೋಹಿನಿ ಅವತಾರ ತೆಗಿಬೇಕಾದ್ರೆ ವಿಷ್ಣುವಿಗೆ, ಈಗ ಅವತಾರದ ಬಗ್ಗೆ ಮಾತಾಡ್ತಿದ್ವಲ್ಲ, ವಿಷ್ಣುವಿಗೆ ತಾನು ಯಾವ ರೂಪದಲ್ಲಿ ಪ್ರಕಟ ಆಗ್ಬೇಕು, ಮೋಹಿನಿ ಎಲ್ರು ಅಂತ ದೈತ್ಯರನ್ನ ದಾನವ್ರನ್ನೆಲ್ಲ ಮೋಹಗೊಳಿಸ್ಬೇಕು ಅಂದ್ರೆ ಅವಾಗ ವಿಷ್ಣು ಸ್ವತಃ ಆದಿಶಕ್ತಿ ಲಲಿತಾ ತ್ರಿಪುರ ಸುಂದರಿನ ಧ್ಯಾನ ಮಾಡಿ ಆಕೆಯನ್ನ ಸ್ಮರಿಸಿ ಆ ರೂಪದಲ್ಲಿ ಬಂದಂತೆ. ಅದೇ ಮೋಹಿನಿ ರೂಪ. ವಿಷ್ಣುವಿನ ಅವತಾರ, ಬಟ್ ರೂಪ ಲಲಿತಾ ತ್ರಿಪುರ ಸುಂದರಿ. ಯಾಕಂದ್ರೆ ಯಾವ ರೂಪದಲ್ಲಿ ಬರ್ಬೇಕು ಅಂತ ಗೊತ್ತಾಗ್ಲಿಲ್ಲ ವಿಷ್ಣುಗೆ. ಆಗ ಲಲಿತಾ ತ್ರಿಪುರ ಸುಂದರಿಯನ್ನ ಧ್ಯಾನ ಮಾಡಿದಂತೆ. ಆ ನಂತರದಲ್ಲಿ ಆ ರೂಪದಲ್ಲಿ ಬಂದ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಂತ ದೈತ್ಯರನ್ನೆಲ್ಲ ಮೋಹಗೊಳಿಸಕ್ ಆಯ್ತು ಅಂತ. ಸೊ ಹಾಗೆ ತ್ರಿಪುರ ಸುಂದರಿ ಒಂದು ರೀತಿ ತಾಯಿ, ಮತ್ತೆ ಇನ್ನೊಂದು ತ್ರಿಲೋಕಕ್ಕೂ ಎಲ್ಲಾ ಲೋಕದ ಎಲ್ಲರಿಗಿನ್ನ ಅಪ್ರತಿಮ ಸುಂದರಿ ಅನ್ನೋದ ತ್ರಿಪುರ ಸುಂದರಿ. ಒಂದ್ ಕಡೆ ಚಾಮುಂಡಿ ಉಗ್ರ ಸ್ವರೂಪ, ಅದು ಹೇಳಿದ್ರಿ ಕೂದ್ಲ ಜಾಗದಲ್ಲಿ ಬೆಂಕಿಯನ್ನ ಇಟ್ಕೊಂಡಿರೋದು. ಸುಮಾರು ಕಡೆ ನಾವ್ ಕೇಳ್ದಂಗೆ ನೋಡ್ಲಿಕ್ಕೆ ಆಗಲ್ಲ, ಅಷ್ಟು ಉಗ್ರ ಸ್ವರೂಪಿಣಿ ಅಂತ. ಇನ್ನೊಂದ್ ಕಡೆ ಲಲಿತಾ ತ್ರಿಪುರ ಸುಂದರಿ ಅಂದ್ರೆ 3 ಲೋಕದಲ್ಲೂ ತುಂಬಾ ಸುಂದರವಾಗಿರುವಂತವಳು ಅಂತ ಹೇಳಿ ಮಾತ್ರ ಎರಡು ಒಂದು ಶಕ್ತಿಯ ಸ್ವರೂಪ ಮತ್ತೆ 2 ಆದಿಶಕ್ತಿ ಅನ್ನೋದನ್ನೇ ನಾವು ತಿಳ್ಕೊಂಡ್ವಿ. ಇದು ಪುರಾಣಗಳಲ್ಲಿ ಎಲ್ಲಿ ಮೆನ್ಷನ್ ಇದೆ, ಅಥವಾ ಇದಕ್ಕೇನಾದ್ರು ಸ್ಪೆಸಿಫಿಕ್ ಕಥೆಗಳೇನಾದ್ರೂ ಇದೆಯಾ? ತುಂಬಾ ಕತೆ ಇದೆ ಲಲಿತಾ ತ್ರಿಪುರ ಸುಂದರಿ ಕತೆ. ಓಕೆ, ಇದು ಐ ಥಿಂಕ್ ಬ್ರಹ್ಮಾಂಡ ಪುರಾಣದ ಲಲಿತೋಪಾಖ್ಯಾನ ಅಂತಾನೆ ಸಪರೇಟ್ ಒಂದು ಇದಿದೆ. ಅದು ಓದಿ ಐ ಥಿಂಕ್ ಅಲ್ಲೊಂದು ಯುದ್ಧದ ವರ್ಣನೆ ಇದೆ. ನಾವು ಇದುವರೆಗೂ ಯಾವ ರಾಮಾಯಣ ಮಹಾಭಾರತ ಎಲ್ಲೂ ನೋಡಿರೋದಂತ ಸೂಪರ್ ಯುದ್ಧ ಅದು. ನಾನು ಸಣ್ಣದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ.
ಒಬ್ಬ ರಾಕ್ಷಸ ಹುಟ್ಟತಾನೆ. ಹೇಗೆ ಅಂದ್ರೆ ಈಗ ಸತೀದೇವಿ ಸತ್ತ ನಂತರ, ಹ್ಮ್ ಸತೀದೇವಿಯ ದೇಹ ತ್ಯಾಗದ ನಂತರ ಶಿವ ಯಾವಾಗ ತಪಸ್ಸು ಕೂತ್ಕೊಳ್ತಾನೆ, ಹ್ಮ್ ಅವನ ತಪಸ್ಸನ್ನ ಭಂಗ ಮಾಡಕ್ಕೆ ಯಾವಾಗ ಹ್ಮ್ ಮನ್ಮಥ ಬಂದು ಕಾಮದೇವ ಹ್ಮ್ 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 ಬಾಣ ಬಿಟ್ಟಾಗ ಶಿವ ಮನ್ಮಥನ ಸುಟ್ಬಿಡ್ತಾನೆ. ಹ್ಮ್ ಅದನ್ನ ನೋಡಿದ ಇಬ್ರು ಇವರು ಋಷಿಗಳು ಹ್ಮ್ ಅಥವಾ ಯಾರು ಗಣಗಳು ಹ್ಮ್ ಅದನ್ನ ಆ ಆಶ್ ಏನ್ ಬೂದಿ ಆಗಿತ್ತಲ್ಲ ಹ್ಮ್ ಅದನ್ನ ಒಂದು ಮೂರ್ತಿ ಮಾಡಿ ಅದಕ್ಕೆ ಜೀವ ಕೊಟ್ರಂತೆ. ಹ್ಮ್ 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 ಜೀವ ಕೊಟ್ಟೆ ಅವನು ಅದನ್ನ ನೋಡಿ ಬ್ರಹ್ಮಂಗ್ ಖುಷಿ ಆಯ್ತಂತೆ, ನಂತರನೇ ಇವರು ಕ್ರಿಯೇಷನ್ ಮಾಡಿದ್ರು ಅಂತ. ಹ್ಮ್ 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 ಭಂಡ ಅಂತ ಅಂದ್ರೆ ಒಳ್ಳೆ ಶಬಾಸನ ತರ ಭಂಡ ಅಂತ ಹೇಳಿದ್ರಂತೆ. ಹ್ಮ್ ಹಾಗಾಗಿ ಅವನ ಹೆಸರು ಭಂಡ ಅಂತ ಆಯ್ತು. ಹ್ಮ್ ಅವನ ನಂತರದಲ್ಲಿ ಅವನು ತಪಸ್ ಮಾಡಿ ಅಲ್ಲಿ ಶಿವನನ್ನು ಹೋಲಿಸ್ಕೊಂಡು ಹ್ಮ್ ಹಲವಾರು ರೀತಿಯ ಅಸ್ತ್ರಗಳು, ಹ್ಮ್ ತುಂಬಾ ಶಕ್ತಿವಂತನಾದಂತೆ. ಹ್ಮ್ 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 ಆಮೇಲೆ ಹ್ಮ್ ನನ್ನನ್ನ ಯಾರು ಅಂದ್ರೆ ಓನ್ಲಿ ಅವನು ಅದೇನೆ, ನನಗೆ ಹೆಂಗಸ್ರು ಅಂದ್ರೆ ಯಾರಿಂದನೂ ಸಾವು ಬರಬಾರ್ದು ಅಂತ ಹೆಂಗಸ್ರನ್ನ ಬಿಟ್ಬಿಟ್ಟ ಅವನುವೆ ಹ್ಮ್ ಅಂತ ಕೇಳ್ಕೊಂತಾನೆ. ಹ್ಮ್ ಆಮೇಲೆ ಅವನ ಹತ್ರ ಹಲವಾರು ಡಿಫ್ರೆಂಟ್ ಅಸ್ತ್ರಗಳು, ಮಾಯಾ ವಿದ್ಯೆ ಎಲ್ಲ ಗೊತ್ತಾಗುತ್ತೆ. ಸೊ ಅವನ ಮಂತ್ರದಲ್ಲಿ ಅವನು ಪಟಾಳ ಜಾಸ್ತಿ ಆಗುತ್ತೆ. ಹ್ಮ್ ಅವಾಗ ಮತ್ತೆ ದೇವಿ ಮೊರೆ ಹೋಗ್ತಾರೆ ಎಲ್ಲ ಹ್ಮ್ ದೇವತೆಗಳು, ಬ್ರಹ್ಮ. ಅವಾಗ ದೇವಿ ಆಯ್ತು ನಾನು ಮತ್ತೆ ಬರ್ತೀನಿ ಅಂತ ಹೇಳಿ ಹ್ಮ್ ದೇವಿ ಬರ್ತಾಳೆ. ಆ ಅವನು ಮನ್ಮಥನ ಆಶಿಂದ ಇದ್ದ ಅವನನ್ನ ಸಾಯಿಸಕ್ಕೆ ಹ್ಮ್ ಆ ಆ ಒಂದು ಸ್ಪೆಷಲ್ ಅಸ್ತ್ರ ಅಂದ್ರೆ ಒಂದು ಸ್ಪೆಷಲ್ ಇದು ಬೇಕಾಗಿರುತ್ತೆ. ಹಾಗಾಗಿ ದೇವಿಯ ಮದುವೆನೂ ನಡೆಯುತ್ತೆ. ಹ್ಮ್ 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 ದೇವಿ ಕಾಮೇಶ್ವರಿ ಆಗ್ತಾಳೆ, ಹ್ಮ್ ಈಶ್ವರ ಕಾಮೇಶ್ವರನಾಗಿ ಅವರಿಬ್ರು ಮದುವೆ ನಡೆಯುತ್ತೆ. ಹ್ಮ್ 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 ಸೊ ಅದು ಕಾಮೇಶ್ವರಿ ಈ ಲಲಿತಾ ತ್ರಿಪುರ ಸುಂದರಿ ಇದ್ರಲ್ಲೇ ಬರುತ್ತೆ. ಹ್ಮ್ ಒಂದ್ ಸ್ವಲ್ಪ ಅದ್ರಲ್ಲಿ ಒಂದ್ ಸ್ವಲ್ಪ ಕನೆಕ್ಷನ್ ಮಿಸ್ ಆಗಿದೆ. ಹ್ಮ್ ಆ ಮದ್ವೆ ಇದಕ್ಕೂ ಸಂಬಂಧ ಏನು ಅಂತ ಹೇಳಿಲ್ಲ. ಹ್ಮ್ ಸೊ ದೇವಿ ಬಂದಾಗ ಫಸ್ಟ್ ಮದ್ವೆ ನಡೆಯುತ್ತೆ. ಆ ಮದ್ವೆಲಿ ಕಾಮೇಶ್ವರಿ ಮತ್ತೆ ಕಾಮೇಶ್ವರನ ಮದುವೆ ನಡೆಯುತ್ತೆ. ನಂತರದಲ್ಲಿ ಅವ್ರು ಯುದ್ಧಕ್ಕೆ ಹೋಗ್ತಾರೆ ಇವನ್ ಬಂಡಾಸುರನ ಮೇಲೆ. ಹ್ಮ್ 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 ಬಂಡಾಸುರ ಅವಳು ನೋಡಿ ನಾನೇ ನಿನ್ನ ಮದ್ವೆ ಆಗ್ತೀನಿ ಅಂತೆಲ್ಲ ಹೇಳ್ತಾನೆ. ಹ್ಮ್ ಆ ಹ್ಮ್ 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 ಬಟ್ ಇಲ್ಲ ನಾನು ನಿನ್ನ ಯುದ್ಧ ಮಾಡ್ತೀನಿ ಅಂತ ಹೇಳಿ ದೇವಿ ಯುದ್ಧಕ್ಕೆ ಬರ್ತಾಳೆ. ಆ ಯುದ್ಧ ತುಂಬಾ ಇದಾಗಿದೆ, ದೊಡ್ಡದಾಗಿದೆ. ಅದ್ರ ವರ್ಣನೆ ತುಂಬಾನೇ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಇದುವರೆಗೂ ನೀವು ಕೇಳಿಲ್ದೇ ಇರೋದು ಅದ್ಭುತವಾದ ಯುದ್ಧ ಅದು. ರಾಮ ರಾವಣರಾಗಿರ್ಬಹುದು ಅಥವಾ ಅದ್ ಮಹಾಭಾರತ. ಅದ್ಯಾವ್ದು ಇಲ್ಲ ಈ ಯುದ್ಧದ ಮುಂದೆ. ಹ್ಮ್ ಹ್ಮ್ ಯಾಕೆ ಅಂತಂದ್ರೆ ಫಸ್ಟ್ ಏನಂತಂದ್ರೆ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನ ರಾಕ್ಷಸರು ಅವನ ಇದ್ರಲ್ಲಿ. ಹ್ಮ್ ತುಂಬಾ ಜನದ ಹೆಸರು ಬರುತ್ತೆ, ನನಗೆ ಎಲ್ಲ ಹೆಸರು ಹೇಳಕ್ಕಾಗಲ್ಲ. ನೀವು ಲಲಿತೋಪಾಖ್ಯಾನ ಅದ್ರದ್ದು ಟ್ರಾನ್ಸ್ಲೇಷನ್ ಸಿಗುತ್ತೆ, ಆ ಕತೆ ಸಿಕ್ಕಿದ್ರೆ ಓದಿ. ನೀವು ಯಾರಿಗೆ ಇಂಟ್ರೆಸ್ಟ್ ಬರುತ್ತೆ ಅವ್ರು ಓದ್ಬೋದು, ಓದೋಕೆ ತುಂಬಾ ಚೆನ್ನಾಗಿದೆ. ಹ್ಮ್ ನಾನು ಕೆಲವೊಂದು ಪಾಯಿಂಟ್ಸ್ ಹೇಳ್ತೀನಿ ಆ ಯುದ್ಧದಲ್ಲಿ ಏನಾಯ್ತು ಅಂತ. ತುಂಬಾ ಜನ ಇವ್ರ ಕಡೆನು ದೇವಿ ಕಡೆನು ಎಲ್ಲ ಸ್ತ್ರೀ ಸೈನಿಕರೇ, ಹ್ಮ್ 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 ಎಲ್ರೂ ದೇವಿಯರೇ, ಹ್ಮ್ ಬೇರೆ ಬೇರೆ ರೀತಿ ದೇವಿಯರು ಅವರು ಇವರು ಅಂತ. ಅಲ್ಲಿ ಇವರೆಲ್ಲ ಬರ್ತಾರೆ, ಚಾಮುಂಡೇಶ್ವರಿ, ಸಪ್ತಮಾದೇವಿ, ಎಲ್ಲರ ಬೇರೆ ಬೇರೆ ಹೆಸರು ಎಲ್ಲ ಬರ್ತಾರೆ. ಹ್ಮ್ ಸೊ ಅಲ್ಲಿ ಒಂದ್ಸರಿ ಏನಾಗುತ್ತೆ, ಅವನು ಒಬ್ಬ ಇವಳನ್ ಮಾಯಾಗಾತಿನ ಕಳಿಸ್ತಾನೆ ಯುದ್ಧದಲ್ಲಿ. ಅವನ್ ಬರಲ್ಲ ಮುಂಚೆ ಯುದ್ಧ, ಅವನ ಸೇನಾಪತಿಗಳು ಅವರು ಮಧ್ಯದಲ್ಲಿ ತುಂಬಾ ದೇವಿಗಳಿಗೂ ರಾಕ್ಷಸರು ಅವರು ಹೆಸರಿಗೂ ಯುದ್ಧ ನಡೀತಾ ಇದೆ. ಮಧ್ಯದಲ್ಲಿ ಒಬ್ಳು ಮಾಯಾಗಾತಿನ ಕಳಿಸ್ತಾನೆ, ಸರ್ಪಿಣಿ ಅಂತ. ಅವಳು ತನ್ನ ಮಾಯಿಂದ ಹಲವಾರು ಸರ್ಪಗಳನ್ನ ಕ್ರಿಯೇಟ್ ಮಾಡಿ ಈ ಫೈಟ್ ಮಾಡ್ತಿದ್ದ ಸ್ತ್ರೀ ಸೈನಿಕರು ದೇವಿಯರು ಇರ್ತಾರಲ್ಲ ಅವ್ರ ಮೇಲೆ ಬಿಟ್ಬಿಡ್ತಾಳೆ. ಅವಾಗ ಈ ನಮ್ಮ ಲಲಿತಾ ದೇವಿ ನಕುಲಿ ಅನ್ನೋ ಒಬ್ಬ ದೇವಿಯನ್ನ ಸೃಷ್ಟಿಸ್ತಾಳೆ. ನಕುಲಿ ಅಂದ್ರೆ ನಕುಲ ಅಂದ್ರೆ ನಮ್ಮ ಸಂಸ್ಕೃತದಲ್ಲಿ ಏನಂದ್ರೆ ಮುಂಗುಸಿ ಅಂತ. ಸೊ ಆ ಮುಂಗುಸಿ ರಿಲೇಟೆಡ್ ದೇವಿ ಗರುಡದ ಮೇಲೆ ಕುತ್ಕೊಂಡ್ ಬರ್ತಾಳೆ. ಸೊ ಆ ಗರುಡನು ಮತ್ತೆ ನಕುಲ ದೇವಿ ಈ ಸರ್ಪಗಳನ್ನ ಫೈಟ್ ಮಾಡ್ತಾರೆ. ನಂತರದಲ್ಲಿ ಅವನು ಒಂದು ಅಸ್ತ್ರ ಬಿಡ್ತಾನೆ, ಜಯ ವಿಘ್ನ ಯಂತ್ರ ಅಂತ. ಅವ್ರ ಕಡೆ ಒಬ್ಬ ರಾಕ್ಷಸ, ಅದೇನು ಅಂದ್ರೆ ಎಲ್ರನ್ನು ಸಂಮೋಹನ ಮಾಡ್ಬಿಡುತ್ತೆ. ಅವ್ರು ಯಾರು ಅನ್ನೋದು ಮರ್ತು ಬಿಡ್ತಾರೆ, ಎಲ್ಲ ಬಿಸ್ಬಿಟ್ಟು ಇದ್ ಮಾಡ್ತಾರೆ.
ಅವಾಗ ಅದು ಅಸ್ತ್ರದ ಪ್ರಭಾವ ಇವ್ರ ಮೇಲೆ ಇರುತ್ತೆ, ದೇವಿಯರ ಮೇಲೆ. ಹ್ಮ್ ಅವಾಗ ಲಲಿತಾ ದೇವಿ ಗಣೇಶನ ನೇರ್ಸ್ಕೊಂತಾಳೆ. ಹ್ಮ್ ಗಣೇಶ ಬಂದು ಹ್ಮ್ ಆ ಅಸ್ತ್ರನ ಇದ್ ಮಾಡ್ತಾನೆ, ಅಂದ್ರೆ ಸೊಂಡ್ಲಲ್ಲಿ ಹಿಡ್ದು ಹಲ್ಲಲ್ಲಿ ಕಚ್ಚಿ ಎಸೆದಂತೆ ಹ್ಮ್ ಹ್ಮ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಹ್ಮ್ 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 ಸೊ ನಂತರ ಅವನು ಹಲವಾರು ಅವ್ರ ಕಡೆಯವ್ರನ್ನ ತುಂಬಾ ಜನ ಕೊಲ್ತಾರೆ. ಹ್ಮ್ ಅವರ ಏನದು ಎಲ್ಲಾ ಒಬ್ಬೊಬ್ರಾಗ ಅವನ ಸೇನಾಪತಿಗಳು ಎಲ್ರನ್ನು ಕೊಳ್ಕೊಂಡ್ ಬಂದಾಗ ಹ್ಮ್ ಕೊನೆಗೆ ಇದೇ ಬಂಡಾಸುರನೇ ಬರ್ತಾನೆ ಯುದ್ಧಕ್ಕೆ. ಹ್ಮ್ ಅವನು ಅಷ್ಟೇ ಮಾಯಾವಿದ್ಯೆ, ಅವನ ಹತ್ರ ಡಿಫ್ರೆಂಟ್ ಎಲ್ಲ ಇದಿತ್ತಂತೆ ಹ್ಮ್ 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 ಅಸ್ತ್ರಗಳು. ಹ್ಮ್ ಒಂದ್ ಅಸ್ತ್ರ ಐತಂತೆ, ಅವನು ಹಿಸ್ಟ್ರಿನ ರೀಕ್ರಿಯೇಟ್ ಮಾಡ್ಬೋದು ಹ್ಮ್ 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 ಅಂತ ಅವನು ಒಂದ್ ಅಸ್ತ್ರ ಬಿಟ್ನಂತೆ. ಅದರಿಂದ ಸೋಮಕ ಅಂತ ಒಬ್ಬ ಅಸುರ ಉತ್ಪತ್ತಿ ಆದಂತೆ. ಹ್ಮ್ ಅವನು ಯಾರು ಅಂದ್ರೆ ಮತ್ಸ್ಯಾವತಾರದಲ್ಲಿ ಅವನನ್ನ ಕೌಂಟರ್ ಮಾಡಕ್ಕೆ ಹ್ಮ್ ದೇವಿ ಹಿಂಗ್ ಕೂತಿದ್ಲಲ್ಲ, ಅವಳು ಒಂದೊಂದೇ ಉಗ್ರದಿಂದ ಹ್ಮ್ 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 ದಶಾವತಾರದ ಒಂದೊಂದು ಅವತಾರ ಬಂತಂತೆ ಈಚೆ. ಹಾ 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 ಸೊ ಈ ಸೋಮಕ ಅನ್ನೋ ಅಸುರರುಗಳು ತುಂಬಾ, ಅಂದ್ರೆ ಒಬ್ಬ ಅಸುರ ಬಂದಿಲ್ಲ, ಹ್ಮ್ 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 ತುಂಬಾ ಅದೇ ತರದ ತುಂಬಾ ಅಸುರಗಳನ್ನ ಅವ್ನ್ ಬಿಟ್ಟ. ಒಂದು ಬೆಟಾಲಿಯನ್ ಅದು ಸೋಮಕ ಅನ್ನೋದು. ಓಕೆ. ಅವನು ಕೌಂಟರ್ ಮಾಡಕ್ಕೆ ಮತ್ಸ್ಯ ಬಂತಂತೆ. ಹ್ಮ್ ಹಂಗೇನೆ ಅವನು ಇನ್ನೊಂದು ಅಸ್ತ್ರ ಬಿಟ್ನಂತೆ, ಅರ್ಣವಾಸ್ತ್ರ ಅಂತ. ಅದೇನು ಅಂದ್ರೆ ಫುಲ್ ನೀರು ತುಂಬಿಸ್ಬಿಡ್ತಂತೆ. ಹ್ಮ್ ಅವಾಗ ಇವು ಇನ್ನೊಂದು ಉಗುರ ಇದರಿಂದ ಕೂರ್ಮಾವತಾರನ ಸೃಷ್ಟಿ ಮಾಡಲ್ಲಂತೆ. ಮತ್ತೆ ಹ್ಮ್ 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 ಕೂರ್ಮಾವತಾರ ಅಷ್ಟು ನೀರನ್ನ ಕುಡಿತಂತೆ ಓಕೆ. ಕೂರ್ಮನಾಗಿ. ಹಾ ನಂತರ ಇನ್ನೊಂದು ಅಸ್ತ್ರ ಬಿಟ್ಟು ಹಲವಾರು ಹಿರಣ್ಯಾಕ್ಷರನ್ನ ಸೃಷ್ಟಿ ಮಾಡದಂತೆ. ಹ್ಮ್ ಅದನ್ನ ಕೌಂಟರ್ ಮಾಡಕ್ಕೆ ವರಾಹನ ಇವಕ್ಕೆ, ಅಂದ್ರೆ ಸ್ವತಃ ಸೃಷ್ಟಿ ಮಾಡ್ತಿಲ್ಲ, ಇವಳು ಉಗುರು ತುದಿಯಿಂದ ಬರ್ತಾ ಇದಾರೆ ಅವರೆಲ್ಲ. ಅಂದ್ರೆ ಎಷ್ಟು ಗ್ರ್ಯಾಂಡ್ ಆಗಿದೆ ಲೆಕ್ಕ ಹಾಕಿ. ಹ್ಮ್ ಅವಳು ರಥನೂ ಹಂಗೇನೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಹ್ಮ್ ನಿಮ್ಗೆ ಓದ್ದಾಗ ಅದ್ ಅರ್ಥ ಆಗುತ್ತೆ. ಹ್ಮ್ ಇವಳು ಉಗುರು ತುದಿಯಿಂದ ವರಾಹ, ಸಾವಿರಾರು ವರಾಹಗಳು ಈಚೆ ಬಂದ್ರಂತೆ, ಅಂದ್ರೆ ವರಾಹ ಇದು ಅವತಾರ. ಹಾ ಅವತಾರಗಳು. ನಂತರ ಹಾಗೆ ಹಿರಣ್ಯಕಶಿಪುನ ಅವನು ಸೃಷ್ಟಿ ಮಾಡಿದ್ರೆ ಇಲ್ಲಿ ನರಸಿಂಹ ಅವತಾರ ಬಂತಂತೆ. ಹ್ಮ್ 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 ಹಲವಾರು ಬಲೀಂದ್ರನ್ ಸೃಷ್ಟಿ ಮಾಡಿದ್ರೆ ವಾಮನರು ಬಂದ್ರಂತೆ. ಹ್ಮ್ 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 ಆಯ್ತಾ. ಆಮೇಲೆ ಕಾರ್ತಿವೀರ್ಯಾರ್ಜುನನ್ ಸೃಷ್ಟಿ ಮಾಡಿದ್ನಂತ ಅವನು, ಹ್ಮ್ ಪರಶುರಾಮರು ಬಂದ್ರಂತೆ. ಹೀಗೆ 10 ಅವತಾರಗಳು ದೇವಿ ಸೃಷ್ಟಿ ಮಾಡಲು, ಅದ್ರ ಕೌಂಟರ್ ಪಾರ್ಟ್ ಅವ್ನು ಸೃಷ್ಟಿ ಮಾಡಿದಾಗ ದೇವಿ ಸೃಷ್ಟಿ ಮಾಡ್ತಾರೆ. ಅದನ್ನ ಸುಮ್ನೆ ಹೇಳ್ತೀನಿ. ಕಾರ್ತಿವೀರ್ಯಾರ್ಜುನ ಸೃಷ್ಟಿ ಆದಾಗ ಪರಶುರಾಮ, ನಂತರ ರಾವಣ, ಕುಂಭಕರ್ಣ, ಮೇಘನಾದ ಅಂದ್ರೆ ಇಂದ್ರಜಿತ್, ಅವರಿಬ್ರು ಸೃಷ್ಟಿ ಆದಾಗ ಇಲ್ಲ ಹಲವಾರು ರಾಮ ಲಕ್ಷ್ಮಣರು ಬಂದ್ರಂತೆ, ಹ್ಮ್ ಅವ್ರವ್ರು ಕೌಂಟರ್ ಮಾಡಿದ್ರಂತೆ. ನಂತರ ಅವನು ಕೆಲವು ಮಂಗಗಳು ಮತ್ತೆ ಆ ತರದ ದುಷ್ಟ ಮಂಗಗಳನ್ನ ಸೃಷ್ಟಿ ಮಾಡಿದ್ನಂತೆ. ಹ್ಮ್ ಅವ್ರನ್ನ ಕೌಂಟರ್ ಮಾಡಕ್ಕೆ ಬಲರಾಮ ತನ್ನ ನೇಗಿಲು ಆಯುಧದಲ್ಲಿ ಬಂದು ಅವ್ರನ್ನೆಲ್ಲ, ಆ ಮಂಗಗಳನ್ನೆಲ್ಲ ಸಾಯಿಸಿದಂತೆ. ಓಡ್ಸಿದ್ದು. ಹಾ ನಂತರ ಹಲವಾರು ರಾಕ್ಷಸರು ಯಾರು ಕೃಷ್ಣನನ್ನ ಫೈಟ್ ಮಾಡಿದ್ರಲ್ಲ, ಹ್ಮ್ 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 ಕಂಸ, ಬಾಣಾಸುರ, ಮುಷ್ಟಿಕ, ಚಾಣೂರ, ಪೂತನಿ, ಹ್ಮ್ ಧೇನುಕಾಸುರ, ಈ ಹಸುರನ್ನೆಲ್ಲ ಸೃಷ್ಟಿ ಮಾಡದಂತೆ. ಇನ್ನೊಂದು ಅವ್ರನ್ನ ಸಾಯಿಸಿದಕ್ಕೆ ಕೃಷ್ಣ ಬಂದ್ರಂತೆ. ಹ್ಮ್ 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 ಇದನ್ನ ಆ ರೀತಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿದ್ದಾರೆ. ನಂತರ ಹಲವಾರು ಕೆಲವೊಂದು ಹೆಸರುಗಳು ಕೊಟ್ಟಿದ್ದಾರೆ, ಅದ್ ಹೆಸರು ನನಗ್ ಬರ್ತಿಲ್ಲ. ಅಧರ್ಮೀಯರನ್ನ ಸೃಷ್ಟಿ ಮಾಡದಂತೆ, ಅವ್ರನ್ನ ಕೌಂಟರ್ ಮಾಡಕ್ಕೆ ಕಲ್ಕಿಯರು ಬಂದ್ರಂತೆ. ಹ್ಮ್ ಹ್ಮ್ ನೆಕ್ಸ್ಟ್ ಕಲ್ಕಿ ಅವತಾರ. ಹ್ಮ್ ಇಷ್ಟು ಗ್ರ್ಯಾಂಡ್ ಆಗಿದೆ. ಅದೆಲ್ಲ ಆದ್ಮೇಲೆ ಅವನು ಬಂಡಾಸುರ ಹುಟ್ಟಿದ ಹೇಗೆ ಅಂದ್ರೆ ಕಾಮದೇವನ ಬೂದಿಯಿಂದ. ಬೂದಿಯಿಂದ. ಹಾಗಾಗಿ ಕಾಮೇಶ್ವರಾಸ್ತ್ರದಿಂದ ಅವನನ್ನ ಸಾಯಿಸಿರ್ಲಂತೆ. ಸೊ ಇದ್ರ ರಿಲೇಟೆಡ್ ಅವ್ರ ಮದ್ವೆ ಬಗ್ಗೆ ಏನೋ ಇದೆ ಅಲ್ಲಿ, ಹ್ಮ್ ಹ್ಮ್ ಅದೊಂದ್ ಸ್ವಲ್ಪ ನನ್ಗೂ ಕನ್ಫ್ಯೂಸ್ ಆಗಿದೆ. ಹ್ಮ್ 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 ಸೊ ಕೊನೆಗೆ ಕಾಮೇಶ್ವರಾಸ್ತ್ರ ಅಂತ ಅದನ್ನ ಯೂಸ್ ಮಾಡಿ ಹ್ಮ್ ಬಂಡಾಸುರನ್ನ ದೇವಿ ಸಾಯಿಸಿದ್ಲಂತೆ. ಇಷ್ಟು ದೊಡ್ಡದು ಗ್ರ್ಯಾಂಡ್ ಆಗಿದೆ ಹ್ಮ್ ಆ ಯುದ್ಧ. ನಿಮ್ಗೆ ಓದಿದ್ರೆ ಗೊತ್ತಾಗುತ್ತೆ ತುಂಬಾ. ಅವ್ರು ಹೇಗ್ ಬಂದ್ರು, ಅವ್ರು ಹೇಗ್ ಫೈಟ್ ಮಾಡಿದ್ರು, ಒಬ್ಬೊಬ್ಬ ದೇವಿನೂ ಹೇಗ್ ಫೈಟ್ ಮಾಡಿದ್ರು ಅನ್ನೋದೆಲ್ಲ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಹ್ಮ್ ಸೊ ಇದು ಲಲಿತಾ ಉಪಾಖ್ಯಾನದಲ್ಲಿ ಬರೋ ಯುದ್ಧದ ಇದು ಸನ್ನಿವೇಶ. ಸೊ ಇದು ನಮ್ಮ ಪುರಾಣದಲ್ಲಿ ಲಲಿತಾ ದೇವಿ, ಲಲಿತಾ ತ್ರಿಪುರ ಸುಂದರಿ ದೇವಿಯ ಉಲ್ಲೇಖ ಎಲ್ಲಿ ಬರುತ್ತೆ ಅನ್ನೋದನ್ನ ಹೇಳಿದ್ರಿ, ಮತ್ತೆ ಆ ಯುದ್ಧದ ಬಗ್ಗೆ ವರ್ಣನೆಯನ್ನ ಹೇಳಿದ್ರಿ. ಹೌದು. ಇನ್ನು ಈ ಲಲಿತಾ ತ್ರಿಪುರ ಸುಂದರಿ ದೇವಿಯ ಪೂಜೆಯ ಬಗ್ಗೆ ಹೇಳೋದಾಯ್ತಂದ್ರೆ ಏನ್ ಹೇಳ್ಬೋದು? ಯಾವ ರೀತಿ ಪೂಜಿಸ್ಬೇಕು? ಪೂಜೆ ನನಗೆ ಏನ್ ಗೊತ್ತಾ, ಪರಂಪರೆ ಆಚಾರ ವಿಚಾರಗಳು ಸ್ವಲ್ಪ ಸಣ್ಣ ಪುಟ್ಟದಲ್ಲಿ ಚೇಂಜ್ ಇರುತ್ತೆ. ನಾನು ಇದೇ ರೀತಿ ಪೂಜೆ ಮಾಡಿ ಅಂತ ಹೇಳಕ್ಕಾಗಲ್ಲ. ಬಟ್ ಭಕ್ತಿ ಭಾವದಲ್ಲಿ
ಲಲಿತಾ ಸಹಸ್ರನಾಮ ಇದೆಯಲ್ಲ ಹ್ಮ್ ಅದು ಓದಿ. ಪೂಜೆ ನಿಮ್ಮ ಪರಂಪರೆಗೆ ನಿಮ್ಮ ಆಚಾರಕ್ಕೆ ನೀವು ಮಾಡ್ಕೋಬಹುದು. ಬಟ್ ಲಲಿತಾ ದೇವಿ ಅಂತ ಬಂದಾಗ ಲಲಿತಾ ಸಹಸ್ರನಾಮ ತುಂಬಾ ಪವರ್ಫುಲ್, ತುಂಬಾ ಯೂಸ್ಫುಲ್. ಏನ್ ಗೊತ್ತಾ, ನಾನ್ ಮುಂಚೆನೆ ಹೇಳ್ದಂಗೆ ಇದು ಒಂದು ತಾಯಿಯ ಅನುಭವ ಕೊಡುತ್ತೆ. ಸೊ ನಿಮ್ಗೆ ಎಲ್ಲಿ ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ ಅಥವಾ ಪ್ರಾಬ್ಲಮ್ ಆಗ್ಬಿಡುತ್ತೆ, ಒಂದು ಸೆಕ್ಯೂರ್ಡ್ ಫೀಲಿಂಗ್, ಒಂದು ಮನಸ್ಸಿಗೆ ಶಾಂತಿ ಬೇಕು, ಏನು ತೊಂದರೆ ಆಗಲ್ಲ, ಚೆನ್ನಾಗಿ ನಡೆಯುತ್ತೆ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ನೀವು ಬೆಳೆಸ್ಕೋಬೇಕು ಅಂದ್ರೆ ಒಂದು ಪಾಸಿಟಿವ್ನೆಸ್ ನೀವು ಅಟ್ಲೀಸ್ಟ್ ಸಹಸ್ರನಾಮ ಅಂತಂದ್ರೆ ಒಂದ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಡೈಲಿ ಓದೋದ್ ಕಷ್ಟ ಆಗ್ಬೋದು, ರಿಪಿಟೇಷನ್ ಓದಿ. ಈ ವರ್ಧಂತಿ ದಿವಸ ಅಥವಾ ಎಲ್ಲಿ ದೇವಿಯ ಇದು ಆಚರಣೆಗಳು ಬರುತ್ತೆ, ಹಬ್ಬಗಳು, ಲೈಕ್ ನವರಾತ್ರಿ. ನಾನ್ ನಿಮ್ಗೆ ಹೇಳ್ದಂಗೆ ಒಂದು ನವರಾತ್ರಿ ಇಲ್ಲ, 4 ನವರಾತ್ರಿ ಇದೆ. ಆ ನವರಾತ್ರಿಗಳಲ್ಲಿ ಈ ಲಲಿತಾ ಸಹಸ್ರನಾಮ ಓದೋದು ತುಂಬಾ ಯೂಸ್ಫುಲ್. ಒಮ್ಮೆ ಆದ್ರೂ ಮಾಡಿ ನೋಡಿ, ಗೊತ್ತಾಗುತ್ತೆ. ಆ ಲಲಿತಾ ಸಹಸ್ರನಾಮ ಅಷ್ಟು ಪವರ್ಫುಲ್ ಆಗಿದೆ. ನನ್ಗೆ ತುಂಬಾ ಜನ ಏನ್ ಮಾಡ್ತಾರೆ, ನಿಮ್ಗೆ ಏನ್ ಅನ್ಕೊಂಡಿದ್ರೆ ಅದಾಗುತ್ತೆ, ಮೆಟೀರಿಯಲ್ ಇದಕ್ ಕನೆಕ್ಟ್ ಮಾಡ್ತಾರೆ. ಇದೆಲ್ಲ ಎಷ್ಟು ಮೆಟೀರಿಯಲ್ ನಮ್ಗೆ ಹೆಲ್ಪ್ಫುಲ್ ಆಗುತ್ತೋ, ನಮ್ ಪ್ರಾಬ್ಲಮ್ ಸಾಲ್ವ್ ಆಗೋದಿರ್ಬೋದು, ಸೊ ನಮ್ಗೆ ಏನೋ ಒಂದ್ ಕೆಲಸ ಅದೆಷ್ಟು ಹೆಲ್ಪ್ಫುಲ್ ಆಗುತ್ತೋ ಹಾಗೇನೆ ಸ್ಪಿರಿಚುವಲಿ ಕೂಡ ಇದೆಲ್ಲ ಹೆಲ್ಪ್ ಮಾಡುತ್ತೆ. ಯಾವಾಗ ನಮ್ ಗೋಲ್ ಸ್ಪಿರಿಚುವಲ್ ಕಡೆ ಇರುತ್ತೆ, ಮೆಟೀರಿಯಲ್ ಪ್ರಾಬ್ಲಮ್ಸ್ ಅದಾಗದೇ ಸರಿ ಹೋಗುತ್ತೆ. ಜನ ಅದನ್ನ ಮರ್ತಿದ್ದಾರೆ. ಈಗ ನಾವ್ ಏನೇ ಒಂದ್ ಪೂಜೆ ಮಾಡ್ಸಿ ಅಂತಂದ್ರೆ ಅದರಿಂದ ನಮ್ಗೆ ಏನ್ ಯೂಸ್ ಆಗುತ್ತೆ? ಫಸ್ಟ್ ನಾವು ಭಕ್ತಿ ಮಾಡೋಣ, ನಂತರ ಭಗವಂತ ನಮ್ ಕೈ ಬಿಡಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಹೋದ್ರೆ ಎಲ್ಲ ಹಾಗೆ ಆಗುತ್ತೆ. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗುತ್ತೆ. ಅದೇ ಲಾಸ್ಟ್ ಎಪಿಸೋಡ್ ನಲ್ಲಿ ನಾವು ಡಿಸ್ಕಸ್ ಮಾಡ್ದಂಗೆ ಗ್ರಾಟಿಟ್ಯೂಡ್ ನ ಮರ್ತ್ ಬಿಡ್ತಾ ಇದ್ದಾನೆ. ಎಲ್ಲ ನಮ್ಗೆ ಅದ್ ಬೇಕು, ಇದ್ ಬೇಕು, ಅದ್ ಕೊಡು, ಇದ್ ಕೊಡು, ಇದೇ ಆಗೋಗ್ಬಿಟ್ಟಿದೆ. ಯಾವ ಮಟ್ಟಕ್ಕೆ ಅಂದ್ರೆ ಗ್ರಾಟಿಟ್ಯೂಡ್ ಇರೋಂತ ವಿಷಯನು ಅದನ್ನು ಕೂಡ ಸೇಲ್ ಮಾಡ್ತಾ ಇದಾರೆ. ನಾವು ಒಂದ್ಸರಿ ಹೇಳಿದೆ, ಗಾಯತ್ರಿ ಮಂತ್ರನ ಅದು ಗ್ರಾಟಿಟ್ಯೂಡ್ ಹೇಳಕ್ ಇರೋದ್ ಮಂತ್ರ. ಸೂರ್ಯ ದೇವನಿಗೆ ನಾವು ಥ್ಯಾಂಕ್ ಯು ಹೇಳ್ತೀವಿ, ಅದನ್ನು ಸೇಲ್ ಮಾಡ್ತಾರೆ. ಹಾಗಾಗಿ ಪೂಜೆ ಅನ್ನೋ ವಿಷಯಕ್ಕೆ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಸೊ ಲಲಿತಾ ಸಹಸ್ರನಾಮ ತುಂಬಾ ಒಳ್ಳೆ ಉಪಾಯ. ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ರು ಲಲಿತಾ ಸಹಸ್ರನಾಮ ಮೇನ್ ಅದು ಒಳಗಡೆಯಿಂದ ಪಾಸಿಟಿವಿಟಿ ಅನ್ನೋದು ಬಂದ್ಬಿಟ್ರೆ ಮನುಷ್ಯ ಎಲ್ಲ ತನ್ನ ಕಷ್ಟಗಳನ್ನ ತಾನೇ ಸಾಲ್ವ್ ಮಾಡ್ಕೊಳ್ಳೋ ಅಷ್ಟು ಇದು ಸಿಗುತ್ತೆ. ಆಕ್ಚುಲಿ ಈ ಪೂಜೆ ಪ್ರಾಬ್ಲಮ್ಸ್ ಇದಕ್ಕೆಲ್ಲ ಅರ್ಥನೇ ಅದು. ನಿಮ್ ಪ್ರಾಬ್ಲಮ್ ನೀವೇ ಸಾಲ್ವ್ ಮಾಡ್ಕೊಂತೀರಾ, ಅದಕ್ ಬೇಕಾಗಿರೋ ಶಕ್ತಿ ದೇವ್ರು ಕೊಡ್ತಾನೆ ಅಷ್ಟೇ. ಅದಕ್ಕೆ ನೀವು ದೇವ್ರನ್ನ ಪೂಜೆ ಮಾಡ್ಬೇಕು. ನೀವು ಪೂಜೆ ಮಾಡ್ಬಿಟ್ಟು ಮನೇಲೆ ಕೂತಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಸೊ ಆ ರೀತಿ ಸೊ ನಾನು ಅದೆಲ್ಲ ಸೆಕೆಂಡ್ರಿ ಬಿಡಿ, ಇವತ್ತಿನ ಲೋಕ. ನಾನ್ ಹೇಳೋದು ಲಲಿತಾ ಸಹಸ್ರನಾಮ ತುಂಬಾ ಪವರ್ಫುಲ್ ಮಂತ್ರ. ಪವರ್ಫುಲ್ ಅನ್ನೋದ್ಕಿನ ಅದು ತುಂಬಾ ಯೂಸ್ಫುಲ್. ಒಮ್ಮೆ ಒಂದ್ಸರಿ ಮಾಡಿ ನಿಮ್ಮ ಮತ್ತೆ ಮತ್ತೆ ಮಾಡ್ಬೇಕು ಅನ್ಸುತ್ತೆ. ತುಂಬಾ ಅಟ್ರಾಕ್ಟಿವ್. ಯಾಕಂತಂದ್ರೆ ಅದು ನಾನು ಹೇಳ್ದಂಗೆ ತಾಯಿ, ಹೌದು ಹೌದು, ಜಗನ್ಮಾತೆ. ಹೇಗೆ ತಾಯಿ ಹತ್ರ ಹೋದ್ರೆ ಒಂದ್ ಮಗುವಿಗೆ ಸೆಕ್ಯೂರ್ ಫೀಲ್ ಆಗುತ್ತೋ, ತನ್ನ ಮಗುವಿನ ಎಲ್ಲಾ ಪ್ರಾಬ್ಲಮ್ಗಳಿಗೂ ತಾಯಿ ಹತ್ರನೇ ಸೊಲ್ಯೂಷನ್ ಇರುತ್ತೋ, ಹಾಗೇನೆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿಯ ಲಲಿತಾ ಸಹಸ್ರನಾಮವನ್ನ ನಾವು ಓದಿದ್ರೆ, ಅದ್ರ ಪಾರಾಯಣ ಅಂತ ಏನ್ ಹೇಳ್ತಾರೆ, ಅದನ್ನ ಮಾಡಿದ್ರೆ ನಮ್ಗೆ ನಾಟ್ ಓನ್ಲಿ ಏನು ಮಟೀರಿಯಲಿಸ್ಟಿಕ್ ಏನು ನಮಗೆ ಅವಶ್ಯಕತೆ ಇರುತ್ತೆ ಅಥವಾ ಬೇಕಿರುತ್ತೆ ಅದನ್ನ ಪೂರ್ಣಗೊಳಿಸೋದಲ್ದೆ, ನಮ್ಮ ಸ್ಪಿರಿಚುವಲ್ ಜರ್ನಿ ಏನಿರುತ್ತೆ, ನಮ್ಮ ಸ್ಪಿರಿಚುವಲ್ ಗೋಲ್ ಏನಿರುತ್ತೆ, ನಾವು ಅಲ್ಲಿಗೂ ಕೂಡ ತಲುಪಬಹುದು ಅಂತಾನೆ ನಮಗನ್ಸುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಪಿಸೋಡ್ನ ನಾವು ಮುಗಿಸ್ತೀವಿ. ಮುಂದಿನ ಒಂದು ಎಪಿಸೋಡ್ನಲ್ಲಿ ಇದೇ ರೀತಿಯಾದಂಥ ನಮ್ಮ ಸನಾತನ ಧರ್ಮದ ಅಥವಾ ನಮ್ಮ ಪುರಾಣದ ಯಾವುದಾದ್ರೂ ಒಂದು ವಿಶೇಷವಾದ ಎಪಿಸೋಡ್ನೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀವಿ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳು ಅಥವಾ ನಿಮ್ಮಲ್ಲಿ ಏನಾದರೂ ಕ್ವಶನ್ ಇದ್ದರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ನ ಕೂಡ ಫಾಲೋ ಮಾಡಿ. ನಮಸ್ಕಾರ.